ಜಾಬ್ ಮಾಡ್ತಾ ಮಾಡ್ತಾ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ನು ಇದನ್ನು ಸೈಡ್ ಇನ್ಕಮ್ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ನು ಮತ್ತು ಇನ್ಶೂರೆನ್ಸ್ ಅಂದಾಗ ಇಟ್ ಈಸ್ ಅ ಕಂಪ್ಲೀಟ್ಲಿ ಅ ಸೇಲ್ಸ್, ಅಂದರೆ ಫೋರ್ಸ್ ಸೇಲ್ ಥರ. ಸೊ ನನಗದು ಲೈಕ್ ಆಗಲಿಲ್ಲ. ಸೊ ಈಗ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು ಮತ್ತು ಏಜೆಂಟ್ಸ್, LIC ಏಜೆಂಟ್ಸು ಅಥವಾ ಇನ್ಶೂರೆನ್ಸ್ ಏಜೆಂಟ್ಸ್ ಇದ್ದಾರಂದರೆ ಅವರೆಲ್ಲ ಮೆಡಿಕಲ್ ಶಾಪ್ನವರು. ಸಿಂಪಲ್ ಆಗಿ ಅವರು ನಿಮಗೆ ಏನಾದರೂ ಸೆಲ್ ಮಾಡ್ತಾರೆ, ನಿಮಗೆ ಗೊತ್ತಾಗಲಿಕ್ಕಿಲ್ಲ, ಬಟ್ ಇಂಡೈರೆಕ್ಟಾಗಿ ಅವ್ರು ಕಮಿಷನ್ ತೊಗೊತಾರೆ. ಇವತ್ತಿಗೂ ಅದನ್ನೇ ಮಾಡ್ತಾ ಬಂದಿದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಬೆಳೆಸೋದು ಕೂಡ ಸುಲಭದ ವಿಷಯ ಅಲ್ಲ. ಒಬ್ಬ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗೋದು ಕೂಡ ಅಷ್ಟು ಸುಲಭದ ವಿಷಯ ಅಲ್ಲ. ನೀವು ಎಲ್ಲೋ ಇನ್ವೆಸ್ಟ್ ಮಾಡಿಬಿಟ್ಟು ಎಲ್ಲೋ ಮಿಸ್ಗೈಡ್ ಮಾಡಿಬಿಟ್ಟು ನಿಮ್ಮನ್ನ ಮೋಸ ಮಾಡೋರು ಜನ ತುಂಬ ಇರ್ತಾರೆ. ನನಗೆ ಖುಷಿ ಆಯಿತು, ಯಾಕಂದರೆ ಗ್ಯಾಸ್ ಡೆಲಿವರಿ ಬಾಯ್ ಮೀಟಿಂಗ್ ಶೆಡ್ಯೂಲ್ ಮಾಡಿಬಿಟ್ಟು ನನ್ನ ಜೊತೆ ಅಪ್ರೋಚ್ ಮಾಡಿಬಿಟ್ಟು ಫೈನಾನ್ಷಿಯಲ್ ಪ್ಲಾನಿಂಗ್ ಬಂದಿದ್ದಾನಂದರೆ ಅದು ದೊಡ್ಡ ಅಚೀವ್ಮೆಂಟ್ ಅದು. ಅದಕ್ಕೋಸ್ಕರ ಯಾವುದೇ ಮನುಷ್ಯ ಏನೇ ಅಡ್ವೈಸ್ ಕೊಡ್ತಾ ಇದ್ದಾನಂದ್ರೂ ಕೂಡ ಅದ್ರ ಹಿಂದಿರೋ ಉದ್ದೇಶ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀವಿ. ಫಸ್ಟ್ ಮೀಟಿಂಗ್ದಲ್ಲಿ ಗೊತ್ತಾಯ್ತು, ಶಿ ಈಸ್ ಕಂಪ್ಲೀಟ್ಲಿ ಬ್ಲೈಂಡ್, ಕಣ್ಣೇ ಕಾಣೋದಿಲ್ಲ. ಅವಳೇ ಇವತ್ತು ಕಣ್ಣಿರ್ಲಾರ್ದವಳು ಮಾಡ್ತಾ ಇದ್ದಾಳೆ ಅಂದರೆ ಕಣ್ಣಿದ್ದವ್ರು ನಾವ್ಯಾಕೆ ಮಾಡೋಕ್ಕಾಗಲ್ಲ? ಕಣ್ಣಿದ್ದು ಕುರುಡಾಗ್ತಿದ್ದೀವಿ. ಹಾಂ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ಎಪಿಸೋಡನ್ನು ನಿಮಗಾಗಿ ತಂದಿದ್ದೀವಿ. ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಯಾಕಂದರೆ ಇವರು ನಮ್ಮೆಲ್ಲರ ಲೈಫಲ್ಲಿ ಅಗತ್ಯವಾಗಿರುವಂಥ ಒಬ್ಬ ವ್ಯಕ್ತಿ. ಆದರೆ ಇವರು ನಮ್ಮ ಹಾಗೇ ಕಾಮನ್ ಮ್ಯಾನ್, ನಮ್ಮ ಹಾಗೇ ಒಂದು ತುಂಬ ಸಿಂಪಲ್ ಆಗಿರುವಂಥ ಜೀವನವನ್ನು ಸ್ಟಾರ್ಟ್ ಮಾಡಿ ಈಗ ಅದೆಷ್ಟೋ ಜನರ ಜೀವನದ ಫೈನಾನ್ಷಿಯಲ್ ಜರ್ನಿಯನ್ನು ಹೇಗೆ ತಗೊಂಡು ಹೋಗೋದು ಅನ್ನೋದನ್ನು ಅವರು ಪ್ಲ್ಯಾನ್ ಮಾಡಿ, ಗೈಡ್ ಮಾಡಿ ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿ. ಆ ವ್ಯಕ್ತಿತ್ವ ಈಸ್ ನನ್ ಅದರ್ ದ್ಯಾನ್ ಬಸವರಾಜ್ ತೋಣಗಟ್ಟಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಿಮ್ಮ ಜೊತೆ ಸೇರಿಕೊಂಡು ಈಗ ನಾವು ಮನಿ ಮಂತ್ರ ಅಂತ ಒಂದು ಹೊಸ ಸೀರೀಸನ್ನು ಶುರು ಮಾಡ್ತಾ ಇದ್ದೀವಿ. ಆದರೆ ಈ ಮನಿ ಮಂತ್ರ ಅವರು ನಿಮಗೆ ಹೇಳ್ಕೊಡ್ಬೇಕು ಅಂತಂದರೆ ಮನಿ ಮಂತ್ರದ ಹಿಂದಿನ ತಂತ್ರವನ್ನು ಅವರು ತಿಳ್ಕೊಂಡಿರಬೇಕು. ಹಾಗಿದ್ರೆ ಅವರು ಹೇಗೆ ತಿಳ್ಕೊಂಡ್ರು, ಹೇಗೆ ಅವರು ಬೆಳೆದು ಬಂದರು, ಅವರ ಲೈಫ್ ಜರ್ನಿ ಏನಿತ್ತು ಅಂತ ತಿಳ್ಕೊಳ್ಳುವಂಥ ಕುತೂಹಲ ನನಗಾಯಿತು. ಸೊ ಆ ಕುತೂಹಲ ಭರಿತ ಪ್ರಶ್ನೆಯನ್ನು ಅವರಿಗೆ ಕೇಳುವಾಗ ನೀವು ಕೂಡ ಅದಕ್ಕೆ ಕಿವಿಯಾಗಿ ಅವರ ಉತ್ತರವನ್ನು ನೀವು ಕೂಡ ತಿಳ್ಕೊಂಡು ಹೇಗೆ ನಮ್ಮ ಬ್ಯಾಕ್ಗ್ರೌಂಡ್ ಏನೇ ಇದ್ದರೂ ಕೂಡ ಅದನ್ನು ನಾವು ಬದಲಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೊಂದು ಉದಾಹರಣೆಯಾಗಿ ನಿಲ್ತಾರೆ. ಅವ್ರನ್ನೇ ಕೇಳೋಣ. ಸೊ ಒಬ್ಬ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಆಗಿದ್ದೀರಾ ನೀವು. ಸೊ ಅದೇ ಆ ಜರ್ನಿ ಅಲ್ಲಿಗೆ ಹೇಗೆ ಬಂದು ನಿಂತ್ರಿ? ಯಾಕಂದರೆ ನೀವು ಕಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ರಿ ಬಾಂಬೆಲಿ ಅಂತ ಹೇಳಿದ್ರಿ. ನಂಗೆ ಶಾಕ್ ಆಯಿತು. ಅಲ್ಲಿಂದ ಇಲ್ಲಿಗೆ ವಾಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ಜರ್ನಿ? ಇಲ್ಲ, ಈಗ ನೋಡಿ, ನಂದು ಎಜುಕೇಷನ್ ಆಗಿದ್ದು ಟು ಬಿ ಫ್ರ್ಯಾಂಕ್ ಅಂದರೆ ಫೈನಾನ್ಷಿಯಲ್ ರಿಲೇಟೆಡ್ ಅಲ್ವೇ ಅಲ್ಲ. ನಂದು ಎಜುಕೇಷನ್ ಆಗಿದ್ದು ಡಿಪ್ಲೊಮಾ ಆಟೋಮೊಬೈಲ್. ಡಿಪ್ಲೊಮಾ ಆಟೋಮೊಬೈಲ್ ಆದ ತಕ್ಷಣ ನನಗೆ ಫಸ್ಟ್ ಜಾಬು ಮುಂಬೈದಲ್ಲಿ ಆ್ಯಸ್ ಎ ಕಾರ್ ಮೆಕ್ಯಾನಿಕ್ ಅಂತ ಸೇರಿದೆ. ಒಂದಿಷ್ಟು ದಿನ ಕೆಲಸ ಮಾಡಿದೆ. ಕೆಲಸ ಮಾಡಿದ ತಕ್ಷಣ ಅಲ್ಲಿ ನನಗೆ ಅಡ್ಜಸ್ಟ್ ಆಗಲಿಲ್ಲ ತಕ್ಷಣ ಮತ್ತೆ ರಿಟರ್ನ್ ಊರಿಗೆ ಬಂದೆ. ಊರಿಗೆ ಬಂದುಬಿಟ್ಟು ಇಲ್ಲಿ BPOದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. BPOದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಏನೋ ಒಂದು ಈ ಫೈನಾನ್ಸ್ ರಿಲೇಟೆಡ್ ಏನಾದರೂ ಈ ಪೇಪರ್ದಲ್ಲಿ ಬಂದರೆ, ಈ ಲಾಸ್ಟ್ ಪೇಜಲ್ಲಿ ಎಕನಾಮಿಕ್ಸ್ ಟೈಮ್ಸಲ್ಲಿ ಅಥವಾ ಈ ಕನ್ನಡ ನಮ್ಮ ಪೇಪರ್ಗಳಲ್ಲಿ ಒಂದೊಂದು ಏನಾದರೂ ಕಾಲಮ್ ಬರ್ತಿತ್ತಲ್ಲ, ಹಾಗೇ ನೋಡ್ತಿದ್ದೆ. ಏನೋ ಹೊಸದು ಕಲಿಬೇಕಂತ. ಆ ಟೈಮ್ದಲ್ಲಿ ಏನಾಯ್ತು ಅಂದರೆ, ಈಗ ನನ್ನ ಹತ್ರ ದುಡ್ಡೂ ಇದ್ದಿದ್ದಿಲ್ಲ. ನಾನು ಏನಾದರೂ ಒಂದು ಸ್ಟೆಬಿಲಿಟಿ ಬರಬೇಕಂದ್ರೆ ಏನಾದರೂ ಮಾಡಬೇಕು ಅಂತ ಅಂದಾಗ ಈ ಫೈನಾನ್ಸ್ ರಿಲೇಟೆಡ್ ಏನಾದರೂ ಸ್ವಲ್ಪ ಕಲಿಬೇಕು ಅನ್ನೋದು ಒಂದು ತುಡಿತ ಹುಟ್ಟಿತು. ಸೊ BPO ಜಾಬ್ ಮಾಡ್ತಾ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ನು ಇದನ್ನು ಸೈಡ್ ಇನ್ಕಮ್ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ನು ಮತ್ತು ಇನ್ಶೂರೆನ್ಸ್ ಅಂದಾಗ ಇಟ್ ಈಸ್ ಅ ಕಂಪ್ಲೀಟ್ಲಿ ಅ ಸೇಲ್ಸ್, ಅಂದರೆ ಫೋರ್ಸ್ ಸೇಲ್ ಥರ. ಸೊ ನನಗದು ಲೈಕ್ ಆಗಲಿಲ್ಲ. ನನಗೇನು ಅನ್ನಿಸ್ತು ಅಂದರೆ, ನಾನು ಸೇಲ್ಸ್ಮ್ಯಾನ್ ಆಗಲಿಕ್ಕೆ ನನಗೆ ಇಷ್ಟನೂ ಇದ್ದಿದ್ದಿಲ್ಲ. ನನಗೇನು ಅನ್ನಿಸ್ತು ಅಂದರೆ, ನನ್ನ ನಾಲೆಜ್ ನೋಡಿ, ನನ್ನ ಕೆಪಬಿಲಿಟಿ ನೋಡಿ ನನ್ನ ಹತ್ರ ಜನ ಬರಬೇಕು. ನಾನು ಸೆಲ್ ಮಾಡಿಬಿಟ್ಟು ನಾನು ಅರ್ನಿಂಗ್ ಹೆಂಗಾದರೂ ಇರಲಿ, ಬಟ್ ಜನರು ನನ್ನ ನಾಲೆಜ್ ನೋಡಿಬಿಟ್ಟು ಬರಬೇಕು, ರ್ಯಾದರ್ ದ್ಯಾನ್ ನನ್ನ ಸೆಲ್ಲಿಂಗಿಂದ ನನ್ನ ಕಮ್ಮಿ ಪುಷ್ ಡಿಫ್ರೆನ್ಸ್. ಅಂದರೆ ಅದನ್ನು ಪ್ರಾಬ್ಲಿ ಡೈರೆಕ್ಟ್ ನಾನು ಇವತ್ತಿನ ಮೊಮೆಂಟಿಗೆ ನಾನು ಜಂಪ್ ಆಗ್ತಾ ಇರಬಹುದು. ಸೊ ಒಬ್ಬ ಮ್ಯೂಚುವಲ್ ಫಂಡು ಅಥವಾ ಇದನ್ನು ಏಜೆನ್ಸಿ ಇಟ್ಕೊಂಡು ಅಥವಾ ಇನ್ಶೂರೆನ್ಸ್ ಏಜೆನ್ಸಿ ಇಟ್ಕೊಂಡು ಅದನ್ನು ಸೆಲ್ ಮಾಡೋದಕ್ಕೂ ನೀವು ಮಾಡ್ತಾ ಇರೋ ಕೆಲಸಕ್ಕೂ ಏನು ಡಿಫ್ರೆನ್ಸು? ವಾಟ್ ಈಸ್ ದ ಅಂದರೆ ಜರ್ನಿ ಅದರ ಹಿಂದೆ ಹೇಳ್ತೀನಿ. ಮತ್ತು ನಿಮ್ಮಂಥವರು ನಮ್ಮಂಥವರಿಗೆ ಎಷ್ಟು ಅಗತ್ಯ
ಮತ್ತು ಹೇಗೆ ಸಿಗ್ತಾರೆ ಮತ್ತು ಎಷ್ಟು ಜನ ಇದ್ದಾರೆ? ಶೋರ್. ಈಗ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಯಾವುದೇ ಒಬ್ಬರು ಡಾಕ್ಟ್ರ್ ಹತ್ರ ಹೋಗ್ತೀರಾ. ಡಾಕ್ಟ್ರ್ ಹತ್ರ ಹೋದಾಗ ಅವರು ನಿಮಗೆ ಪ್ರಿಸ್ಕ್ರಿಪ್ಷನ್ ಚಾರ್ಜಸ್ಸು, ಒಂದು ಮೆಡಿಸಿನ್ ಕನ್ಸಲ್ಟೆನ್ಸಿ ಚಾರ್ಜಸ್ ಇದನ್ನು ಮಾಡ್ತಾರೆ. ಕನ್ಸಲ್ಟೆನ್ಸಿ ಚಾರ್ಜಸ್ಸು ಮಾಡ್ತಾರೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮ್ಸು ಅವ್ರದ್ದೇ ಆದಂಥ ಮೆಡಿಕಲ್ ಶಾಪನ್ನು ಇಟ್ಕೊಂಡು ಕೂತಿದ್ದಾರೆ. ಸೊ ಏನು ಮಾಡ್ತಾರೆ, ಪ್ರಿಸ್ಕ್ರಿಪ್ಷನ್ ಚಾರ್ಜು ನಿಮ್ಮಿಂದ ತೊಗೊತಾರೆ, ನಿಮಗೆ ಪ್ರಿಸ್ಕ್ರಿಪ್ಷನ್ನು ಕೊಡ್ತಾರೆ. ಆ ಪ್ರಿಸ್ಕ್ರಿಪ್ಷನ್ ಕೊಡುವಾಗ ಮೆಡಿಸಿನ್ಸ್ ಏನು ಮಾಡ್ತಾರೆ ಅಂದರೆ, ತಮ್ಮ ಶಾಪ್ದಲ್ಲಿರುವಂಥ ಮೆಡಿಸಿನ್ಸನ್ನೇ ಕೊಡ್ತಾರೆ, ಅಥವಾ ಆ ಮೆಡಿಸಿನ್ಸ್ಗಳಲ್ಲಿ ಯಾವುದ್ರ ಮೇಲೆ ಹೆಚ್ಚಿಗೆ ಪ್ರಾಫಿಟ್ ಇರುತ್ತೆ ಅದನ್ನೇ ಸೇಲ್ ಮಾಡ್ತಾರೆ. ಸೊ ಸತ್ಯ. ಹಾಂ, ಒಂದು ಅವರು ಕನ್ಸಲ್ಟೆನ್ಸಿ ಚಾರ್ಜಸ್ ಮೇಲೆ ನಿಮಗೆ ಇದನ್ನು ಮಾಡಿದರು, ಫೀ ಹಾಕಿದರು. ನಂತರ ಆ ಮೆಡಿಸಿನ್ಸ್ ಮಾರೋದ್ರಿಂದನೂ ನಿಮಗೆ ನಿಮ್ಮಿಂದ ಅರ್ನ್ ಮಾಡಿದರು. ಸೊ ಈ ಎರಡು ಥರದ ಅರ್ನಿಂಗು ಸೇಮ್ ಥರನೇ ಈ ಫೈನಾನ್ಷಿಯಲ್ ವರ್ಲ್ಡಲ್ಲಿ ಆಗ್ತಾಯಿದೆ, ಅಂದರೆ ಆಗ್ತಾಯಿತ್ತು ಮೊದಲು. ಸೊ ಅದನ್ನು ಮನಗೊಂಡು SEBI ಏನು ಮಾಡಿತು ಅಂದರೆ, ಒಂದು ನೀನು ಡಾಕ್ಟರ್ ಆಗು, ಇಲ್ಲ ಅಂದರೆ ಮೆಡಿಕಲ್ ಶಾಪ್ ಆದರೂ ಇಟ್ಕೊ. ಅಂದರೆ ನೀನು ಪ್ರಾಡಕ್ಟ್ ಆದರೂ ಸೆಲ್ ಮಾಡು, ಇಲ್ಲ ಅಂದರೆ ನೀನು ಬರೀ ಕನ್ಸಲ್ಟೆನ್ಸಿ ಮಾಡು. ಬರೀ ಕನ್ಸಲ್ಟೆನ್ಸಿ ಮಾಡೋನು ಅದನ್ನು ಮಾಡುವಾಗಿಲ್ಲ, ಆ ಪ್ರಾಡಕ್ಟ್ ಸೇಲ್ ಮಾಡೋನು ಇದನ್ನು ಮಾಡುವಾಗಿಲ್ಲ. ಓಕೆ. ಸೊ ಈಗ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು ಮತ್ತು ಏಜೆಂಟ್ಸು, LIC ಏಜೆಂಟ್ಸು ಅಥವಾ ಇನ್ಶೂರೆನ್ಸ್ ಏಜೆಂಟ್ಸ್ ಇದ್ದಾರಂದರೆ ಅವರೆಲ್ಲ ಮೆಡಿಕಲ್ ಶಾಪ್ನವರು. ಸಿಂಪಲ್ ಆಗಿ ಅವರು ನಿಮಗೇನಾದರೂ ಸೆಲ್ ಮಾಡ್ತಾರೆ, ನಿಮಗೆ ಗೊತ್ತಾಗಲಿಕ್ಕಿಲ್ಲ, ಬಟ್ ಇಂಡೈರೆಕ್ಟಾಗಿ ಅವ್ರು ಕಮಿಷನ್ ತೊಗೊತಾರೆ. ಸೊ ಅವ್ರ ಅರ್ನಿಂಗ್ ಅದರಿಂದ. ಈ ನಂದು ಏನಂದರೆ, ನಾನು ನಿಮ್ಮಿಂದ ಫೈನಾನ್ಷಿಯಲ್ ಡೇಟಾ ಕಲೆಕ್ಟ್ ಮಾಡ್ತೀನಿ, ನಿಮಗೆ ಒಂದು ಪ್ಲ್ಯಾನ್ ಮಾಡಿಕೊಡ್ತೀನಿ, ನಿಮಗೊಂದು ಪ್ಲ್ಯಾನ್ ಮಾಡಿಕೊಟ್ಟು ನಾನು ನಿಮಗೆ ಅಪ್ಫ್ರಂಟಾಗಿ ಫೀ ಚಾರ್ಜ್ ಮಾಡ್ತೀನಿ, ಕನ್ಸಲ್ಟೆನ್ಸಿ ಚಾರ್ಜಸ್ಸು. ಸೊ ಇಲ್ಲಿ ನನಗೆ ನೀವು ಎಲ್ಲಿ ಹೋಗಿ ನೀವು ಯಾವ ಶಾಪ್ದಲ್ಲಿ ಹೋಗ್ಬಿಟ್ಟು ಮೆಡಿಸಿನ್ ತೊಗೊತೀರಿ ನನಗೆ ಸಂಬಂಧ ಇಲ್ಲ, ಅದರಿಂದ ನಿಮಗೆ ಕಮಿಷನ್ ಇಲ್ಲ, ಏನೂ ಇಲ್ಲ. ತಗೋಬಾರ್ದು, ನಾನು ತಗೋಬಾರ್ದು, ನನ್ನ ಫ್ಯಾಮಿಲಿಗೂ ಆ ಕಮಿಷನ್ ಮುಖಾಂತರ ಏನೂ ದುಡ್ಡು ಬರುವಾಗಿಲ್ಲ ಆ್ಯಸ್ ಪರ್ ದ ರೆಗ್ಯುಲೇಷನ್ನು. ಸೊ ಇಲ್ಲಿ ಏನಾಗುತ್ತಂದರೆ, ಈ ಥರ ನನಗೆ ಮತ್ತು ನನ್ನ ಕಸ್ಟಮರ್ಸಿಗೆ ಸಂಬಂಧ ಇದ್ದಾಗ ಕಂಪ್ಲೀಟ್ಲಿ ಕನ್ಫ್ಲಿಕ್ಟ್ ಫ್ರೀ ಅಡ್ವೈಸ್ ಆಗುತ್ತೆ. ಅಂದರೆ ನಾನೇನು ಅಡ್ವೈಸ್ ಕೊಡ್ತೀನಿ ಅಂದರೆ, ನಿಮಗೇನು ಒಳ್ಳೇದು ಅದನ್ನು ಕೊಡ್ತೀನಿ, ನನಗೇನು ಲಾಭ ಅನ್ನೋದು ನೋಡೋದಿಲ್ಲ. ಯಾಕಂದರೆ ನನಗೆ ಅಪ್ಫ್ರಂಟಾಗಿ ನೀವು ಫೀ ಕೊಟ್ಬಿಟ್ಟಿರ್ತೀರಾ, ನೀವು ABC ಪ್ರಾಡಕ್ಟ್ದಲ್ಲಿ ಇನ್ವೆಸ್ಟ್ ಮಾಡಿ, XYZ ಪ್ರಾಡಕ್ಟ್ದಲ್ಲಿ ಇನ್ವೆಸ್ಟ್ ಮಾಡಿ, ನನಗೆ ಸಂಬಂಧ ಇರಲ್ಲ. ಸೊ ಅವಾಗ ನಾನು ಏನು ಹೇಳ್ತೀನಿ, ABC ಒಳ್ಳೇದಾ XYZ ಒಳ್ಳೇದಾ ಅನ್ನೋದು ಹೇಳ್ತೀನಿ. ಬಟ್ ಅದೇ ನಂದು ಇನ್ಕಮ್ಮು ನಾನು ಏನು ಸೆಲ್ ಮಾಡ್ತೀನಿ ಅನ್ನೋದ್ರ ಮೇಲೆ ಇದ್ದರೆ, ಅವಾಗ ಏನಾಗುತ್ತಂದರೆ, ಎಷ್ಟೇ ನಾನು ಒಳ್ಳೆಯವನಿದ್ದರೂ ಕೂಡ ಟು ಸರ್ಟನ್ ಎಕ್ಸ್ಟೆಂಟು ನನ್ನ ಲಾಭನೂ ನೋಡ್ಕೊತೀನಲ್ಲ, ಅದು ಐ ಥಿಂಕ್ ಇಂಡೈರೆಕ್ಟ್ ಆಗಿ ನಮ್ಮ ಮೈಂಡಿಗೆ ಬಂದ್ಬಿಡುತ್ತೆ, ಎಷ್ಟೇ ಒಳ್ಳೆಯವನಿದ್ದರೂ ಕೂಡ. ಸೊ ಇಂಥ ಸಿಚುವೇಶನ್ದಲ್ಲಿ ನಿಮಗೆ ಕನ್ಫ್ಲಿಕ್ಟ್ ಫ್ರೀ ಅಡ್ವೈಸ್ ಸಿಗಲಿಕ್ಕಿಲ್ಲ. ಸೊ ಈಗ ನಾನು ಮಾಡ್ತಾ ಇರೋದು ಆ ಥರ. ಸೊ ಇದು ರೆಗ್ಯುಲೇಷನ್ ಬಂದಿದ್ದು 2013ರಲ್ಲಿ, ವೆರಿ ರೀಸೆಂಟ್, 2013ರಲ್ಲಿ. ಸೊ ಏನಾಯ್ತಂದರೆ, ನಾನು 2008-09ರಿಂದ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಆದ ನಂತರ 2011ರಲ್ಲಿ ನಾನು CFP ಅಂತ, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಅಂತ ಸರ್ಟಿಫಿಕೇಷನ್ ಕೋರ್ಸ್ ಇದೆ. ಆ್ಯಂಡ್ ಇಟ್ ಈಸ್ ಗ್ಲೋಬಲಿ ಅಕ್ಸೆಪ್ಟೆಡ್ ಆಲ್ಸೋ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಅಂತ ಇದೆ. ಆ್ಯಂಡ್ ಇಟ್ ಇಸ್ ಕೈಂಡ್ ಆಫ್ ಎ ವ್ಯಾಲಿಡೇಷನ್, ನಿಮ್ಮ ನಾಲೆಜ್ ಎಷ್ಟಿದೆ ಅಂದ್ಬಿಟ್ಟು. ಅದಕ್ಕೆ ಎಷ್ಟು ತಯಾರಿ ಬೇಕು? ಅದಕ್ಕೆ ತಯಾರಿ ಅಂತ ಅಂದರೆ, ಒಂದಿಷ್ಟು ಜನ 6 ತಿಂಗಳಲ್ಲೂ ಆದವರಿದ್ದಾರೆ, ಒಂದಿಷ್ಟು ಜನ 1 ವರ್ಷದಲ್ಲೂ ಆದವರಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಜರ್ನಿಯಲ್ಲಿ ನಾನು ಆ CFP ಸರ್ಟಿಫಿಕೇಷನ್ ಮಾಡಬೇಕಂತ ನಾನು ಒಬ್ಬರು ಮೇಡಮ್ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದಿಲ್ಲ. ಯಾಕಂದರೆ ನಂದು ಡಿಪ್ಲೊಮಾ ಆಟೋಮೊಬೈಲು ಎಜುಕೇಷನ್ನು, ವರ್ಕ್ ಮಾಡ್ತಾ ಇರೋದು BPOದಲ್ಲಿ, ಬರಬೇಕಂತಿರೋದು ಫೈನಾನ್ಷಿಯಲ್ ವರ್ಲ್ಡಲ್ಲಿ. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ. ಬಟ್ ಏನಾಯ್ತು ಅಂದರೆ, ಒಂದೊಂದು ಮಾಡಲ್, ಅದರಲ್ಲಿ ವೇರಿಯಸ್ ಮಾಡಲ್ಸ್ ಇರುತ್ತೆ, ರಿಟೈರ್ಮೆಂಟ್ ಪ್ಲ್ಯಾನಿಂಗು, ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗು. ಸೊ ಈ ಥರ ಒಂದೊಂದು ಮಾಡಲ್ ಇರುತ್ತೆ. ಸೊ ಒಂದೊಂದೇ ಮಾಡಲು ನಾನು ಒಂದು ಶಾರ್ಟ್ದಲ್ಲಿ ಕ್ಲಿಯರ್ ಮಾಡ್ತಾ ಹೋದೆ. ಸೊ ಒಂದು ಶಾರ್ಟ್ದಲ್ಲಿ ಕ್ಲಿಯರ್ ಮಾಡ್ತಾ ಹೋದಾಗ ಅದೆಲ್ಲನೂ ತಿಳ್ಕೊಂಡಿರ್ಬೇಕು. ಎಲ್ಲ ಮಾಡಲ್ ಕ್ಲಿಯರ್ ಆದ ನಂತರನೇ ಫೈನಲ್ ಮಾಡಲ್ ಬರ್ಬೇಕು ನೀವು. ಓಕೆ. ಸೊ ಫೈನಲ್ ಮಾಡಲ್ ಬಂದ ನಂತರ, ಕ್ಲಿಯರ್ ಆದ ನಂತರ ನಿಮಗೆ ಸರ್ಟಿಫಿಕೇಶನ್ ಕೊಡ್ತಾರೆ. ನೀವು ಒಂದೊಂದೇ ಶಾರ್ಟಲ್ಲಿ ಕ್ಲಿಯರ್ ಆಗ್ತಾ ಒಂದೊಂದು ಶಾರ್ಟ್ದಲ್ಲಿ ಕ್ಲಿಯರ್ ಮಾಡ್ತಾ ಹೋದೆ. ಒಂದೊಂದು ಶಾರ್ಟ್ದಲ್ಲಿ ಕ್ಲಿಯರ್ ಮಾಡ್ತಾ ಹೋದಾಗ ಅವ್ರಿಗೂ ಗೊತ್ತಾಯಿತು, ಓಕೆ ಹಿ ಕ್ಯಾನ್ ಡೂ ಅಂತ ಅಂದ್ಬಿಟ್ಟು. ಸೊ 2011ರಲ್ಲಿ ಸರ್ಟಿಫಿಕೇಷನ್ ಮಾಡಿದೆ. ಸರ್ಟಿಫಿಕೇಷನ್ ಮಾಡಿದ ತಕ್ಷಣ ಮುಗೀತು, ನನ್ನ ಲೈಫ್ ಸೆಟ್ಲ್ ಆಯಿತು. BPO ಜಾಬು, ನೈಟ್ ಶಿಫ್ಟು ಎಲ್ಲದು ಮುಗೀತು ನನ್ನ ಜೀವನ. ಇನ್ನು ಸೆಟ್ಲ್ ಆಯಿತು ಅಂದರೆ, ಮುಂದಿರೋ ದಾರಿ ಏನಂದರೆ, ಯಾರು ನನಗೆ ಫೀ ಕೊಟ್ಬಿಟ್ಟು ನನ್ನ ಕನ್ಸಲ್ಟೆನ್ಸಿ ತೊಗೊತಾರೆ. ಕರೆಕ್ಟ್. ಅದು 2011ರಲ್ಲಿ. ನಂತರ ಆ ಥರ ನೆಟ್ವರ್ಕ್ ಇದ್ದಿದ್ದಿಲ್ಲ ನನಗೆ. ದೊಡ್ಡ ದೊಡ್ಡ ಕ್ಲೈಂಟ್ಸ್ಗಳು, ಇನ್ವೆಸ್ಟ್ ಮಾಡೋರು, ಆ ಥರ ಯಾರೂ ಇದ್ದಿದ್ದಿಲ್ಲ. ಸೊ ಅಂದರೆ ಈ ಫೀಲ್ಡಿಗೆ ಬರಲಿಕ್ಕೆ ಎಲಿಜಿಬಲ್ ಆದೆ. ಬಟ್ ಅರ್ನಿಂಗ್ ಹೆಂಗೆ ಸ್ಟಾರ್ಟ್ ಮಾಡೋದು, ಬೇರೆ ಏನೂ ಸೋರ್ಸ್ ಇದ್ದಿದ್ದಿಲ್ಲ. ಹಾಗಾಗಿ ಏನು ಮಾಡಿದ್ದೆ ಅಂದರೆ, ಬ್ಲಾಗ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎವ್ರಿ ವೀಕು 2 ಆರ್ಟಿಕಲ್ ಬರೆಯೋದು. ಅವಾಗ ವಾಟ್ಸಪ್ಪು ಇಲ್ಲ, ಏನೂ ಸೋಷಿಯಲ್ ಮೀಡಿಯಾನೂ ಇದ್ದಿದ್ದಿಲ್ಲ. SMS ಮುಖಾಂತರನೇ ನಾನು ಆರ್ಟಿಕಲ್ ಬರ್ದೀನಿ ಅಂತ ಜನರಿಗೆ ಮೆಸೇಜ್ ಕಳಿಸೋದು, ನನ್ನ ನೋನ್ ಪರ್ಸನಿಗೆ.
ಓಕೆ. ಅವ್ರು ಯಾರು ಎಷ್ಟು ಜನ ನೋಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಒಂದು 2-3 ವರ್ಷ ಅದನ್ನೇ ಮಾಡಿದೆ. 2-3 ವರ್ಷ 2-3 ವರ್ಷ. ತಪಸ್ಸೆ. ಹಾಂ, ಎವ್ರಿ ಮಂತ್ 8 ಆರ್ಟಿಕಲ್ಲು ಆಸ್ ಅ ರೂಲ್. ಆ್ಯಸ್ ಎ ರೂಲ್. ಇವತ್ತಿಗೂ ಅದನ್ನೇ ಮಾಡ್ತಾ ಬಂದಿದ್ದೀನಿ, ಇವತ್ತಿನವರೆಗೂ. ಇವತ್ತು ಮಾಡ್ತಿದ್ದೀರಾ? ಇವತ್ತು ಮಾಡ್ತಾ ಇದ್ದೀನಿ. ವಾವ್. ಇವತ್ತು ಮಾಡ್ತಾ ಇದ್ದೀನಿ. ಸೊ ಅದು ಏನಾಯ್ತಂದರೆ ನೋಯಿಂಗ್ಲಿ ಅವ್ರ ಅನ್ನೋಯಿಂಗ್ಲಿ ಸ್ವಲ್ಪ ರೀಡರ್ ಬೇಸ್ ಕ್ರಿಯೇಟ್ ಆಗ್ತಾ ಹೋಯಿತು. ಗೂಗಲ್ ಸರ್ಚಿಂದ ಎಲ್ಲೋ ಒಂದು ಕಡೆ ಬರುತ್ತಲ್ಲ. ಸೊ ಅದು ಬಂದಾಗ ಏನಾಯ್ತಂದರೆ 2013ರಲ್ಲಿ SEBI ಅವರು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ರೆಗ್ಯುಲೇಷನ್ಸ್ ತಂದರು. ನನ್ನ ಹತ್ರ ಅವಾಗ ಎಕ್ಸ್ಪೀರಿಯನ್ಸ್ ಇತ್ತು, CFP ಸರ್ಟಿಫಿಕೇಷನ್ ಇತ್ತು, ಎಲ್ಲದಿದ್ದಕ್ಕೋಸ್ಕರ ನಾನೇನು ಮಾಡಿದೆ, SEBIಗೆ ಅಪ್ರೋಚ್ ಮಾಡಿದೆ. ನಾನು ಐ ವಾಂಟ್ ಟು ಬಿ ಅನ್ RI ಅಂದ್ಬಿಟ್ಟು. ಸೊ ಅವ್ರೇನಂದ್ರೆ ಅವಾಗ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ RIA. ಓಕೆ. ಸೊ ಆ ರೆಗ್ಯುಲೇಷನ್ಸ್ ಅಂದಿದ್ರಲ್ಲ, ನಾನು ಎಂಟ್ರಿ ಆಗ್ಬೇಕಂತ ನಾನು ಅಪ್ರೋಚ್ ಮಾಡಿದೆ. ಓಕೆ. ಬಟ್ ಅವಾಗ SEBI ಅವ್ರು ಏನಂದ್ರೆ ಅಂದರೆ ನಿನ್ನ ಹತ್ರ ಎಲ್ಲದೂ ಇದೆ ಬಟ್ ಗ್ರ್ಯಾಜುಯೇಷನ್ನೇ ಇಲ್ಲ, ಸೊ ನಾವು ಕೊಡಲ್ಲ ಅಂದರು. ನಿಮ್ಮ ಹತ್ರ ಗ್ರ್ಯಾಜುಯೇಷನ್ ಇಲ್ಲ, ಡಿಪ್ಲೊಮಾ ಇದೆ. ಡಿಪ್ಲೊಮಾ ಆಟೋಮೊಬೈಲು. ಸೊ ಏನು ಮಾಡಿದೆ, ಮತ್ತೆ ಮ್ಯಾಂಡೇಟ್ರಿ ಅಂದ ತಕ್ಷಣ ಮತ್ತೆ ಡಿಸ್ಟೆನ್ಸ್ ಎಜುಕೇಷನಿಗೆ ಅಪ್ರೋಚ್ ಮಾಡಿದೆ. ಡಿಸ್ಟೆನ್ಸ್ ಎಜುಕೇಷನ್ಗೆ ಅಪ್ರೋಚ್ ಮಾಡಿ 2017ರಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದ ತಕ್ಷಣ 2017ರಲ್ಲೇ ಅಪ್ರೋಚ್ ಮಾಡಿದೆ SEBIಗೆ. ಸೊ 2018ರಲ್ಲಿ SEBI ರಿಜಿಸ್ಟ್ರೇಷನ್ ಸಿಕ್ತು. ರಿಜಿಸ್ಟ್ರೇಷನ್ ಸಿಕ್ಕ ತಕ್ಷಣ ಈ ಫ್ಯೂ ಓನ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಸರ್ವಿಸ್ ಸ್ಟಾರ್ಟ್ ಮಾಡಿದೆ. ಅವಾಗೇನಾಯ್ತು ಅಂದರೆ 2011ರಿಂದ 2018ರವರೆಗೆ ನಾನು ಏನು ಬೀಜ ಬಿತ್ತಿದ್ದೆನಲ್ಲ, ಎವ್ರಿ ಮಂತ್ 8 ಆರ್ಟಿಕಲ್ ಬರೆದಿದ್ದು, ಆ ಒಂದು ನಾಲೆಜ್ ನಂದು ಎಷ್ಟಿದೆ ಅಂತ ಗೊತ್ತಾಗಿತ್ತು ಜನರಿಗೆ. ನಂತರ ನಾನು ಎಷ್ಟು ಟ್ರಸ್ಟ್ ವರ್ದಿ ಅನ್ನೋದು ಗೊತ್ತಾಗಿತ್ತು. ನಂತರ ಒಂದು ಇಮೇಜ್ ಕ್ರಿಯೇಟ್ ಆಗಿತ್ತು. ಸೊ ಅದರಿಂದ ಅವ್ರು ಯಾರ್ಯಾರು ರೀಡರ್ಸ್ ಇದ್ರಲ್ಲ ಅವರೇ ನನ್ನ ಕ್ಲೈಂಟ್ ಆದರು. ಸೊ ಅಲ್ಲಿಂದ ಜರ್ನಿ 2018ರಿಂದ 2026ರವರೆಗೆ ಹಾಗೇ ನಡೀತಾ ಇದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಬೆಳೆಸೋದು ಕೂಡ ಸುಲಭದ ವಿಷಯ ಅಲ್ಲ. ಒಬ್ಬ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗೋದು ಕೂಡ ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕೆಂದರೆ ಈ ನಮ್ಮ ಭಾರತದಲ್ಲಿ ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾನು ಫೀ ಕೊಟ್ಟುಬಿಟ್ಟು ನಾನು ಅಡ್ವೈಸ್ ತೊಗೊಂತೀನಿ ಅನ್ನೋದು ಇನ್ನೂ ತುಂಬ ನ್ಯೂ ಕಾನ್ಸೆಪ್ಟು. ಅದು ನನಗೂ ಕೂಡ ಅಂದರೆ ತುಂಬಾನೇ ನ್ಯೂ ಕೇಳ್ಪಟ್ಟಿದ್ದೆ, ನಾನು ನಿಮಗೆ ಹೇಳಿದೆ ನಾನು. ಬಟ್ ಯಾರಿಗೂ ಜನರಿಗೆ ಗೊತ್ತಿಲ್ಲ, ನಂತರ ಯಾರು ಜನರು ಒಪ್ಪಲ್ಲ. ವ್ಯಾಪಕವಾಗಿದೆ. ಮತ್ತು ಹೇಗೆ ಅಂದರೆ ಕ್ಲೈಂಟ್ಸ್ ಬೇಸ್ ನೋಡೋದಾದರೆ ಯಾವ ಥರದವರು ನಿಮ್ಮನ್ನು ಅಪ್ರೋಚ್ ಆಗ್ಬೋದು, ಮತ್ತು ಫೀಸ್ ವೈಸ್ ನೋಡೋದಾದರೆ ಹೇಗೆ ಜನರಿಗೆ? ಈಗ ಅದರಲ್ಲಿ ಏನಾಗಿದೆ ಅಂದರೆ ಇದು ಹೊಸ ನ್ಯೂ ಕಾನ್ಸೆಪ್ಟ್ ಆಗಿರೋದ್ರಿಂದ ನನಗೆಲ್ಲ ಕ್ಲೈಂಟ್ಸು ಆನ್ಲೈನ್ದಲ್ಲೇ ಸಿಗ್ತಾರೆ. ಅಂದರೆ ಅವರು ಬೇರೆ ಎಲ್ಲೋ ಇರ್ತಾರೆ, ನಾನು ಎಲ್ಲೇ ಇರ್ತೀನಿ. ಇವನ್ ಬೆಂಗಳೂರಲ್ಲಿರೋ ಕ್ಲೈಂಟಿಗೂ ನಾನು ಮುಖತಃ ಯಾರಿಗೂ ಭೇಟಿನೇ ಆಗೋದಿಲ್ಲ, ಎಲ್ಲದು ಆನ್ಲೈನ್ ಮೀಟಿಂಗ್, ಎಲ್ಲದು ಹಾಗೆ. ಸೊ ಒಂದು ಅವರು ನನ್ನ ಹತ್ರ ಬರ್ಬೇಕಂದ್ರೆ ಐ ಹ್ಯಾವ್ ಟು ಶೋ ಮೈ ಕ್ರೆಡಿಬಿಲಿಟಿ ಅಲ್ಲ. ಹಾಗೆ ಜನ ಯಾರು ಫೀ ಕೊಡಲ್ಲ, ನಂತರ ನನ್ನ ಮುಖನೇ ನೋಡಿರಲ್ಲ, ಏನಿಲ್ಲ ಅಂದರೂ ಕೂಡ ಯಾರು ಕೊಡಲ್ಲ. ಸೊ ನನ್ನ ಕ್ರೆಡಿಬಿಲಿಟಿ ನಾನು ತೋರಿಸಲೇಬೇಕು. ನನ್ನ ಕ್ರೆಡಿಬಿಲಿಟಿ ತೋರಿಸ್ಬೇಕಂದ್ರೆ ನನ್ನ ನಾಲೆಜ್ ಎಷ್ಟಿದೆ ತೋರಿಸ್ಬೇಕು. ನನ್ನ ಬ್ಲಾಗ್ಗಳ ಮುಖಾಂತರ, ನನ್ನ ಬೇರೆ ಬೇರೆ ಆರ್ಟಿಕಲ್ ಬರೆಯೋದ್ರ ಮುಖಾಂತರ ತೋರಿಸ್ಬೇಕು. ಈ ರೀತಿಯ ಟಾಕ್ಗಳ ಮುಖಾಂತರ ತೋರಿಸ್ಬೇಕು. ಇದು ಒಂದು ವೇ. ಎರಡನೇದ್ದು, ಜನರು ಸ್ಲೋಲಿ ಈ ಕಡೆ ವಾಲ್ತಾ ಇದ್ದಾರೆ. ಜನರಿಗೆ ಒಳ್ಳೆಯದು ಕಾನ್ಫ್ಲಿಕ್ಟ್ ಫ್ರೀ ಅಡ್ವೈಸ್ ಬೇಕಾಗಿದೆ. ಯಾರೇ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಥವಾ ಏಜೆಂಟ್ ಹತ್ರ ಹೋಗ್ಬಿಟ್ಟು ಈ ಥರ ಯಾವುದೇ ಅವ್ರಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ದಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ನನಗೆ ಕಂಪ್ಲೀಟ್ಲಿ ಕಾನ್ಫ್ಲಿಕ್ಟ್ ಫ್ರೀ ಆಗಿರುವಂಥ ಅಡ್ವೈಸ್ ಬೇಕಾಗಿದೆ ಅಂತ ಜನ ಬರ್ತಾ ಇದ್ದಾರೆ. ಸೊ ಅವರಿಂದ ತುಂಬ ಒಂದು ರಶ್ ಅಂತೂ ಎಸ್ಪೆಷಲಿ ಬೇರೆಯವ್ರಿಗೂ ಗೊತ್ತಿಲ್ಲ, ಬಟ್ ನನಗೆ ಒಳ್ಳೆ ಬಿಸ್ನೆಸ್ ಕ್ಲೈಂಟಲ್ ಬೇಸ್ ಇದೆ, ಎಲ್ಲದು ಬರ್ತಾ ಇದ್ದಾರೆ. ಬಟ್ ಏನಾಗುತ್ತಂದರೆ ಹೊಸ ಜನರಿಗೆ ಎಂಟ್ರಿ ಮಾಡಲಿಕ್ಕೆ ನಂತರ ಈ ಥರ ಕ್ರೆಡಿಬಿಲಿಟಿ ತೋರಿಸ್ಬಿಟ್ಟು, ಶೋ ಆಫ್ ತೋರಿಸ್ಬಿಟ್ಟು ಬಿಸ್ನೆಸ್ ಅಕ್ವೈರ್ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ. ಈ ನನ್ನ ಕೇಸಲ್ಲೇ ನಾನು ಈ ಲೆವೆಲಿಗೆ ಬರ್ಬೇಕಂದ್ರೆ 2011ರಿಂದ 2026 15 ವರ್ಷ ಎಷ್ಟು ಜನರಿಗೆ ಇಷ್ಟು ವೇಟ್ ಮಾಡುವಂಥ ಟೈಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಭಾಳಷ್ಟು ಜನ ಈ ಫೀಲ್ಡಿಗೆ ಬರಲಿಕ್ಕಿಲ್ಲ. ಎಷ್ಟು ಜನ ಇದ್ದಾರೆ ಒಂದೊಂದು? ಈಗ ಅದರಲ್ಲೂ ಕೂಡ ಈಗ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಂತ ಇರೋರು ಒಂದು 1000ದಿಂದ 1200 ಇರ್ಬೋದು ಅಕ್ರಾಸ್ ಇಂಡಿಯಾ. ಅಷ್ಟೇ ಸಾಧಾರಣ 12 ವರ್ಷದಲ್ಲಿ ಅಷ್ಟೇ ಜನ. ಬಟ್ ಅದರಲ್ಲಿ ಈ ಎಥಿಕಲಿ ಅಂದರೆ ನಾವು ಮಾರಲಿ ಎಥಿಕಲಿ ನಾವು ಕ್ಲೈಂಟಲ್ ಕಡೆನೇ ನೋಡ್ಕೊಂಡ್ಬಿಟ್ಟು ನಾವು ಫಿಕ್ಸ್ಡ್ ಫೀ, ಅವ್ರದ್ದು ಎಷ್ಟೇ ಅಸೆಟ್ ಇರಲಿ, ನಿಮ್ದು ಎಷ್ಟೇ ಅಸೆಟ್ ಇರಲಿ, ನಾನು ಇಷ್ಟೇ ಫೀ ಚಾರ್ಜ್ ಮಾಡ್ತೀನಿ, ಹಾಗೆ ನನಗೆ ಇದಕ್ಕಿಂತ ಹೆಚ್ಚಿಗೆ ಬೇಡ, ನಿಮ್ಮದೇ ಒಂದು ನಿಮ್ಮ ಒಳ್ಳೆಯದೇ ನನಗೆ ಇದು ಅಂದ್ಬಿಟ್ಟು ಮಾಡೋರು ಭಾರತದಲ್ಲಿ ಒಂದು 20-25 ಜನ ಇದ್ದಾರೆ ಅಷ್ಟೇ. ಯಾಕಂದರೆ ಭಾಳ ಜನರಿಗೆ ಒಂದು ಸಸ್ಟೈನ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಎರಡನೇದು ಅಲ್ಲಿವರೆಗೆ ವೇಟ್ ಮಾಡೋಷ್ಟು ಯಾರಿಗೂ ಕೆಪಾಸಿಟಿ ಇರಲ್ಲ. ಸೊ ಅದಕ್ಕೋಸ್ಕರ ನಂಬರ್ ಆಫ್ ಪೀಪಲ್ ನಾನು ಏನು ಮಾಡ್ತಾ ಇದ್ದೆನಲ್ಲ ಈ ಥರ ಮಾಡೋರು ತುಂಬ ಕಮ್ಮಿ ಇದ್ದಾರೆ. ಬಟ್ ಒಂದು ಸರಿ ಸಸ್ಟೈನ್ ಆದರೆ ದೇರ್ ಇಸ್ ಎ ಹ್ಯೂಜ್ ಅಪಾರ್ಚುನಿಟಿ. ಈಗ ಒಂದು ನಾನು ಮತ್ತೆ ಅದೇ ಕೇಳಿದೆ, ಸೊ ನಿಮ್ಮನ್ನು ಯಾರೆಲ್ಲ ಅಫೋರ್ಡ್ ಮಾಡ್ಬೋದು ಅಂತ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಇದನ್ನು ಪಾಪ್ಯುಲರೈಸ್ ಮಾಡೋದಕ್ಕೆ ಯಾವ ರೀತಿಯ ಕೆಲಸಗಳು ನಡೀತಾ ಇದೆ, ಪ್ರಯತ್ನಗಳು ನಡೀತಾ ಇದೆ?
ಯಾರು ಅಪ್ರೋಚ್ ಮಾಡ್ಬೇಕಂದ್ರೆ ಹೇಳ್ತೀನಿ ಕೇಳಿ. ಸೊ ಅದಕ್ಕೆ ಈಗ ನಂದು ಫೀ ಸ್ಟ್ರಕ್ಚರ್ ಇರೋದು ಹೇಳ್ತೀನಿ. ನಿಮ್ಮ ನೆಟ್ವರ್ತ್ ಏನಾದರೂ 1 ಕ್ರೋರ್ಕ್ಕಿಂತ ಕೆಳಗಡೆ ಇದ್ದರೆ 15,000 ರೂಪಾಯಿ ಫೀ ಚಾರ್ಜ್ ಮಾಡ್ತೀನಿ ನಾವು ಫಸ್ಟ್ ಇಯರು. 1 ಕ್ರೋರ್ಕ್ಕಿಂತ ಹೆಚ್ಚಿಗಿದ್ದರೆ 20,000 ಫೀ ಚಾರ್ಜ್ ಮಾಡ್ತೀನಿ. ಸೊ ಇದನ್ನು ಯಾರು ಅಫೋರ್ಡೆಬಿಲಿಟಿ ಅನ್ನೋಕ್ಕಿಂತ ನೀವು ಎಲ್ಲೋ ಇನ್ವೆಸ್ಟ್ ಮಾಡಿಬಿಟ್ಟು ಎಲ್ಲೋ ಮಿಸ್ಗೈಡ್ ಮಾಡಿಬಿಟ್ಟು ನಿಮ್ಮನ್ನು ಮೋಸ ಮಾಡೋರು ಜನ ತುಂಬ ಇರ್ತಾರೆ. ನೀವು ಒಂದು ಸಾರಿ ನಮ್ಮಂಥವ್ರನ್ನ ಅಪ್ರೋಚ್ ಮಾಡಿದರೆ ಒನ್ ಟೈಮ್ ಕಾಸ್ಟ್ ಅಂತ ತಿಳ್ಕೊಳ್ಳಿ. ಒನ್ ಟೈಮ್ ಕಾಸ್ಟ್ ಅಂತ ತಿಳ್ಕೊಂಬಿಟ್ಟು ನಿಮಗೊಂದು ಕ್ಲಾರಿಟಿ, ಒಂದು ರೋಡ್ ಮ್ಯಾಪ್ ನಾನು ಕೊಟ್ಬಿಟ್ರೆ ಅದ್ರ ಮುಖಾಂತರ ನೀವೇ ಮಾಡ್ತಾ ಹೋಗ್ಬೋದು. ಇದೇನು ದೊಡ್ಡ ಗ್ರೇಟ್ ನಾಲೆಜ್ ಅಂತಲ್ಲ. ಅಂದರೆ ಒಂದ್ಸತಿ ನಿಮ್ಮನ್ನು ಹಿಡ್ಕೊಂಡ್ರೆ ನೀವೇ ಜೊತೆಲೇ ಇರಬೇಕು ಅನ್ನೋದಲ್ಲ, ಏನು ಬೇಕಾಗಿಲ್ಲ. ನಾನು ಎನೇಬಲಿಂಗ್, ಅವ್ರನ್ನ ಶಕ್ತರನ್ನಾಗಿ. ಹೌದೌದು, ಒಂದು ರೋಡ್ ಮ್ಯಾಪ್ ಕೊಟ್ಬಿಡ್ತೀನಿ, ಇದ್ರ ಮುಖಾಂತರ ನೀವೇ ಮಾಡ್ಕೋಬೋದು. ಸೊ ಯಾರು ಎಲಿಜಿಬಿಲಿಟಿ ಇದ್ದಿರೋ ಇಲ್ಲೋ ಸೆಕೆಂಡರಿ, ಬಟ್ ಒನ್ ಟೈಮ್ ಕಾಸ್ಟ್ ಅಂತ ತಿಳ್ಕೊಳ್ಳಿ. 15,000 20,000 ಒನ್ ಟೈಮ್ ಕಾಸ್ಟ್ ಅಂತ ನೀವೇನಾದರೂ ಅಫೋರ್ಡ್ ಮಾಡಿಬಿಟ್ಟು ಇದನ್ನು ಇನ್ವೆಸ್ಟ್ ಮಾಡಿದ್ರೆ ಎಲ್ಲೋ ತಪ್ಪು ಇನ್ವೆಸ್ಟ್ ಮಾಡಿ ಲಾಸ್ ಆಗೋದು ಬದಲು ಇಲ್ಲಿ ಹಾಕೋಣ ಅಂತ. ಇದು ಒಂದು. ಇನ್ನೊಂದು ಏನಾಗುತ್ತಂದರೆ, ಒಂದಿಷ್ಟು ಜನ ತುಂಬ ಅಫೋರ್ಡೆಬಿಲಿಟಿ ಇರಲಾರ್ದೇ ಇರುವಂಥ ಜನ ಬರ್ತಾರೆ. ಫಾರ್ ಎಕ್ಸಾಂಪಲ್ಲು ಒಬ್ಬರು ನನಗೆ ಅಪ್ರೋಚ್ ಮಾಡಿದರು. ಫಸ್ಟ್ ಮೀಟಿಂಗ್ ಶೆಡ್ಯೂಲ್ ಮಾಡಿದೆ. ಫಸ್ಟ್ ಮೀಟಿಂಗ್ ಶೆಡ್ಯೂಲ್ ಮಾಡಿದ ತಕ್ಷಣ ಫಸ್ಟ್ ಮೀಟಿಂಗ್ದಲ್ಲೇ ಗೊತ್ತಾಯಿತು ಅವನು ಗ್ಯಾಸ್ ಡೆಲಿವರಿ ಬಾಯ್ ಅಂತ. ನನಗೆ ಖುಷಿ ಆಯಿತು, ಯಾಕಂದರೆ ಗ್ಯಾಸ್ ಡೆಲಿವರಿ ಬಾಯ್ ಮೀಟಿಂಗ್ ಶೆಡ್ಯೂಲ್ ಮಾಡಿಬಿಟ್ಟು ನನ್ನ ಜೊತೆ ಅಪ್ರೋಚ್ ಮಾಡಿಬಿಟ್ಟು ಫೈನಾನ್ಷಿಯಲ್ ಪ್ಲಾನಿಂಗ್ ಬಂದಿದ್ದಾನಂದರೆ ಅದು ದೊಡ್ಡ ಅಚೀವ್ಮೆಂಟ್. ಅದು ಅವನ ಒಂದು ಲೆವೆಲ್ ಆಫ್ ಕಮಿಟ್ಮೆಂಟ್. ನಾನು ಅದನ್ನೇ ಹೇಳಿದೆ, ನಾನು ನಿನಗೇನು ಫೀ ಚಾರ್ಜ್ ಮಾಡಲ್ಲ, ಇದೇ ಒಂದೇ ಮೀಟಿಂಗ್ದಲ್ಲಿ ನೀನು ಇನ್ಕಮು ನಿಂದು ಎಕ್ಸ್ಪೆನ್ಸಸ್ಸು ನನಗೆ ಹೇಳು, ಅದ್ರ ಪ್ರಕಾರ ನಾನು ಗೈಡ್ ಮಾಡ್ತೀನಿ, ಇಷ್ಟು ಮಾಡ್ತಾ ಹೋಗ್ಬಿಡು ಸಾಕಂತ ಹೇಳಿದೆ. ಅಷ್ಟು ಮಾಡ್ತಾ ಹೋದ, ಮುಗೀತು. ಇನ್ನೊಂದು, ಈಗ ಹೋದ ತಿಂಗಳಲ್ಲಿ ಗಂಡ ಹೆಂಡತಿ 1,20,000 ಅರ್ನಿಂಗ್ ಇದೆ. ಎಜುಕೇಷನ್ ಲೋನು ಮತ್ತು ಇನ್ನೊಂದೇನೋ ಪರ್ಸನಲ್ ಲೋನು ಯಾವುದೋ ಎಮರ್ಜೆನ್ಸಿಗೋಸ್ಕರ ತೊಗೊಂಡಿದ್ದಾರೆ. ಸೊ ಕಂಬೈನ್ ಟುಗೆದರು ಅವ್ರದ್ದು ಎಕ್ಸ್ಪೆನ್ಸಸ್ಸು 1,00,000ವರೆಗೆ ಇದೆ. 20,000 ತಿಂಗಳ ಉಳಿಸ್ತಾರೆ. 20,000 ತಿಂಗಳ ಉಳಿಸೋದ್ರ ಮುಖಾಂತರ ನಾನು ಹೆಂಗೆ 20,000 ಚಾರ್ಜ್ ಮಾಡಿ ಹೇಳಿ. ಸೊ ನಾನೇನು ಹೇಳಿದೆ, ಈ ಥರ ಪರ್ಸನಲ್ ಲೋನು ಫಸ್ಟ್ ಎಲ್ಲ ನೀವು ಕಮಿಟ್ಮೆಂಟ್ ಇದು ಮಾಡ್ಕೊಳ್ಳಿ, ಎಲ್ಲ ಹೊರಗಡೆ ಬನ್ನಿ. ನೀವು ಆ್ಯನ್ಯುವಲ್ ಫೀ 15,000 1 crore ಅಪ್ ಟು 1 crore. ಸೊ ನೀವು ಈ ಥರ ಎಲ್ಲ ನೀವು ಈ ಬ್ಯಾಡ್ ಲೋನ್ಗಳಿಂದ ಹೊರಗಡೆ ಬನ್ನಿ. ಒಂದು ಸರಿ ಎಲ್ಲ ಕ್ಲಿಯರ್ ಆದ ನಂತರ, ಅದು 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ ಗೊತ್ತಿಲ್ಲ, ಸ್ಲೋ ಆಗಿ ಮಾಡಿ, ಏನೂ ವರಿ ಮಾಡಬೇಡಿ. ಆದ ನಂತರ ಅವಾಗ ಬನ್ನಿ, ಅವಾಗ ಫೀ ಅಫೋರ್ಡೆಬಿಲಿಟಿ ನಿಮಗೂ ಆಗುತ್ತೆ, ನೀವು ಎಲಿಜಿಬಲ್ ಆಗ್ತೀರ ಇನ್ವೆಸ್ಟ್ ಮಾಡಲಿಕ್ಕೆ. ಸೊ ಅವಾಗ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಪರ್ಸನಲ್ ಲೋನು 15-20% ಇದೆ. ಅವರಿಂದ ನಾನು ದುಡ್ಡು ತೊಗೊಂಡ್ಬಿಟ್ಟು 20,000 ಪಾಪ ಇನ್ವೆಸ್ಟ್ ಮಾಡ್ತಾರೆ. ಆ 20,000ರಿಂದ 15-20% ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತು ಮತ್ತೊಬ್ಬರು ದುಡ್ಡಿಗೆ ಅವರು 15-20% ಕೊಡ್ತಾ ಇದ್ದಾರೆ. ಸೊ ಫಸ್ಟು ಪರ್ಸನಲ್ ಲೋನ್ ಕ್ಲಿಯರ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಆ ಥರ ಫ್ರೀಯಾಗಿಯೂ ಹೇಳಿದಿರುತ್ತೆ. ಸೊ ಈ ನಮ್ಮ 20-25 ಜನರಲ್ಲಿ ಎಲ್ಲರೂ ದುಡ್ಡಿನ ಹಿಂದೆನೇ ಬಿದ್ದುಬಿಟ್ಟು ದುಡ್ಡಿಗೋಸ್ಕರನೇ ದುಡ್ಡಿದ್ದವ್ರು ಮಾತ್ರ ನೀವು ಬನ್ನಿ ಅಂತ ಅಲ್ಲ. ನೀವು ಯಾರೇ ಇದ್ದರೂ ಕೂಡ ನಿಮಗೆ ಒಂದು ಒಳ್ಳೆ ನಾಲೆಜ್ ಬೇಕು ಅಥವಾ ಅನ್ಬಯಾಸ್ಡ್ ಅಡ್ವೈಸ್ ಬೇಕಂದರೆ ಯಾರೇ ಬಂದರೂ ಕೂಡ ನಾವು ಗೈಡ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ಬಟ್ ಈಗ ಒಂದು ಪ್ರಶ್ನೆ ಫೀ ಬಗ್ಗೆ ಆಯಿತು, ಬಟ್ ಇದನ್ನು ಪಾಪ್ಯುಲರೈಸ್ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ನಡೀತಾ ಇದೆ? ಮತ್ತು ಈ ಥರ ನಿಮ್ಮ ಥರ ಕಮಿಟೆಡ್ ನೀವು 1,200 ಜನ ಸರ್ಟಿಫೈಡ್ ಆಗಿದ್ದರೂ ಅದರಲ್ಲಿ 20-25 ಜನ ಮಾತ್ರ ತುಂಬಾ ನ್ಯೂಟ್ರಲ್ ಆಗಿ ಕೆಲಸ ಮಾಡ್ತಿದ್ದೀರಾ. ಅಂದರೆ ಬರೀ ಫೀಸ್ ಮೂಲಕ ಅದರಿಂದ ಸ್ವಂತ ಲಾಭ ಇಲ್ಲದೇ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಇದು ಇನ್ನಷ್ಟು ಜನರಿಗೆ ಬೇಕಾಗಿರೋ ಅನಿವಾರ್ಯತೆ ಇದೆ ಅನ್ನೋದು ನಿಮ್ಮ ಮಾತಿನಲ್ಲೇ ಸ್ಪಷ್ಟ ಆಗ್ತಿದೆ. ಸೊ ಹೇಗೆ ಅದರ ಗ್ರೋತ್ ಬಗ್ಗೆ ರೆಗ್ಯುಲೇಟರಿ ಅಥಾರಿಟಿ ಸೈಡಿಂದ ಆಗಲಿ ಅಥವಾ ಇನ್ನೇ ಯಾವುದಾದ್ರೂ ಮೂಲಕ ಅಥವಾ ಗೌರ್ಮೆಂಟ್ ಇರ್ಬೋದು, ಬೇರೆ ಮುಖಾಂತರ ಏನಾದರೂ ಕೆಲಸಗಳು ನಡೀತಾ ಇದೆ? ಗೌರ್ಮೆಂಟ್ ಮುಖಾಂತರ ಏನಿಲ್ಲ, ರೆಗ್ಯುಲೇಟೆಡ್ ನಡೀತಾನೆ ಇದೆ. ಆ 1,200ರಲ್ಲಿನೂ ನಮ್ಮನ್ನು 20 ಜನರನ್ನ ಹಾಗೆ ಟ್ರೀಟ್ ಮಾಡ್ತಾರೆ, 20-25 ಜನರನ್ನು. ಸೊ ಅದರಲ್ಲಿ ನಮ್ಮನ್ನೇನು ಸ್ಪೆಷಲಿ ಟ್ರೀಟ್ ಮಾಡಲ್ಲ. ಬಟ್ ನಾವೇ ಒಂದು ಎಥಿಕಲ್ ಆಗಿರುವಂಥ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಫೀ ಓನ್ಲಿ ಇಂಡಿಯಾ ಅಂದ್ಬಿಟ್ಟು ನಾವು ಫೀ ಅಷ್ಟೇ ತೊಗೊತೀವಿ, ನಾವೇನು ಸೆಲ್ ಮಾಡಲ್ಲ ಅಂತ. ಆ ವೆಬ್ಸೈಟ್ ಹೆಸರೇ ಅಥವಾ ಗ್ರೂಪಿನ ಹೆಸರೇ ಫೀ ಓನ್ಲಿ ಇಂಡಿಯಾ ಗ್ರೂಪ್ ಅಂತ. ಅಲ್ಲಿ ನಾವು ನಿಮ್ಮದು ನೆಟ್ವರ್ತು 10 ರೂಪಾಯಿ ಇರಲಿ, 1 ಕೋಟಿ ಇರಲಿ, 100 crore ಇರಲಿ, ನಾವೇನಲ್ಲಿ ಫೀ ಡಿಸ್ಪ್ಲೇ ಮಾಡ್ತೀವಲ್ಲ ಅಷ್ಟೇ ಫೀ ಚಾರ್ಜ್ ಮಾಡ್ತೀವಿ. ಅದಕ್ಕೆ ನೀವು ಎಷ್ಟು ಓಪನ್ ಆಗಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಅಷ್ಟೇ. ಸೊ ಆ ಗ್ರೂಪಿನ ಮುಖಾಂತರ ನಾವು ಈ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರು ಒಂದಿಷ್ಟು ಜನ ನಮ್ಮ ಹಿಂದೆ ಇದ್ದಾರೆ. ಅಂದರೆ ದೇ ವಿಲ್ ಟ್ರೈ ಟು ಸ್ಪ್ರೆಡ್ ದಿಸ್ ಅವೇರ್ನೆಸ್ಸು. ಈ ಫಾರ್ ಎಕ್ಸಾಂಪಲ್ಲು ಚೆನ್ನೈದಲ್ಲಿ ಒಬ್ಬರು IIT ಪ್ರೊಫೆಸರ್ ಇದ್ದಾರೆ. ಈಸ್ IIT ಫಿಸಿಕ್ಸ್ ಪ್ರೊಫೆಸರು, ಪಟ್ಟಾಭಿರಾಮನ್ ಅಂದ್ಬಿಟ್ಟು, ಪಟ್ಟು ಅಂತೀವಿ. ಆ್ಯಂಡ್ ಅವರು ಫ್ರೀ ಫಿನ್ಕ್ಯಾಲ್ ಅಂತ ಅವ್ರ ವೆಬ್ಸೈಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ನಾನು ಇದ್ರ ಮುಖಾಂತರ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ ಅಂತ, ಫ್ರೀ ಫಿನ್ಕ್ಯಾಲ್ ಅಂತ ಬರೀ. ಓಕೆ, ಸೊ ಅವ್ರದ್ದು ಒಂದು ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಹೀ ಈಸ್ ನಾಟ್ ಎಟ್ ಆಲ್ ರಿಲೇಟೆಡ್ ಟು ದಿಸ್ ಡೊಮೇನು. ಓಕೆ,
ಈ ನಂದು ನಾನು ಜರ್ನಿ ಹೇಳಿದೆ, ನಾನು ಡಿಪ್ಲೊಮಾ ಆಟೋಮೊಬೈಲಿಂದ ಈ ಫೈನಾನ್ಷಿಯಲ್ ಜರ್ನಿ ಬಂದೆ ಅಂತ ಹೇಳಿದೆ. ಹೀ ಈಸ್ ಆಲ್ಸೋ ನಾಟ್ ಎಟ್ ಆಲ್ ಟು ದಿಸ್ ಡೊಮೇನು. ಅವರು ಯಾವುದೋ IIT ಪ್ರೊಫೆಸರ್ ಇದ್ಬಿಟ್ಟು ಅವ್ರು ಮಾಡಿಬಿಟ್ಟು ಹೀ ಈಸ್ ನೌ ಇನ್ ಟು ದಿಸ್ ಲೆವೆಲ್ ದ್ಯಾಟ್ ಹೀ ಈಸ್ ಗೈಡಿಂಗ್ ಅದರ್ಸ್ ಆಲ್ಸೋ. ಸೊ ಇದ್ರ ಮುಖಾಂತರ ನಾನು ಏನು ಹೇಳಿಕ್ಕೆ ಬಯಸ್ತೇನೆ ಅಂದರೆ, ಫೈನಾನ್ಷಿಯಲ್ ಪ್ಲ್ಯಾನಿಂಗು ಅಥವಾ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಅನ್ನೋದು ಕಾಂಪ್ಲಿಕೇಟೆಡ್ ಅಲ್ಲ. ಯಾರೇ ಆಗಲಿ, ಎಷ್ಟೇ ನಮಗೆ 10th ಸ್ಟ್ಯಾಂಡರ್ಡ್ ಒಳಗೆ ನಾವು ಕಲ್ತಿರುವಂಥ ಮ್ಯಾಥಮೆಟಿಕ್ಸ್ ನಮ್ಗೆ ಗೊತ್ತಿದ್ರೆ ನಿಮ್ದು ಎಷ್ಟೇ ದುಡ್ಡಿರಲಿ ನೀವೇ ಮ್ಯಾನೇಜ್ ಮಾಡ್ಬೋದು. ಪ್ಲಸ್ ಕಾಮನ್ ಸೆನ್ಸು, ಪ್ಲಸ್ ಕ್ವಶನ್ ಮಾಡುವಂಥ ಶಕ್ತಿ. ಯಾರನ್ನೇ ಆಗಲಿ ಕ್ವಶನ್ ಮಾಡುವಂಥ ಶಕ್ತಿ ಪಡ್ಕೊಳ್ಳಿ. ನಾನಾಗಲಿ ಯಾರನ್ನೇ ಆಗಲಿ, ಯಾಕಂದರೆ ಎಂಡ್ ಆಫ್ ದ ಡೇ ನಿಮ್ಮ ಹಾರ್ಡ್ ಅರ್ನ್ ಮನಿ ಅದು. ನೀವು 8 ರಿಂದ 10 ತಾಸು ಅದನ್ನ ಅರ್ನ್ ಮಾಡಲಿಕ್ಕೆ ನೀವು ಸ್ಪೆಂಡ್ ಮಾಡ್ತೀರಾ. ಇನ್ನೊಬ್ಬರ ಕೈ ಕೊಟ್ಟು ಅದು ಇನ್ನೊಬ್ರಿಗೆ ಸಫರ್ ಆಗೋದು, ಕಣ್ಣು ಮುಚ್ಚಿಬಿಟ್ಟು ನೀವು ಏನಾದರೂ ಇನ್ವೆಸ್ಟ್ ಮಾಡಿದರೆ ಆ 8 ರಿಂದ 10 ತಾಸು ವರ್ಕ್ ಮಾಡಿದ್ದು ಏನು ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಕ್ವಶನ್ ಮಾಡಿ. ನಿಮಗೇನು ಗೊತ್ತಿಲ್ಲ, ನೀವು ಫೈನಾನ್ಷಿಯಲ್ ಸೇವಿ ಅಥವಾ ನೀವು ಫೈನಾನ್ಷಿಯಲ್ ಎಕ್ಸ್ಪರ್ಟು ಅಥವಾ ನೀವು ಗ್ರ್ಯಾಜುಯೇಷನ್ನು ಅದನ್ನು ಆಗ್ಬೇಕಂತೇನಿಲ್ಲ. ಕ್ವಶನ್ ಮಾಡೋದನ್ನು ಕಲೀರಿ. ಸಿಂಪಲ್ ಕ್ವಶನ್ ಮಾಡಿ. ಯಾವುದೂ ಅಗತ್ಯವೂ ಇಲ್ಲ, ಯಾವುದೋ ಅಗತ್ಯನಿಲ್ಲ. ಎಷ್ಟೇ ಸಿಲ್ಲಿ ಇರಲಿ ಕ್ವಶನ್ ಮಾಡಿ, ಅದರಿಂದ ಕಲಿಬೋದು. ಕಲ್ತ್ಬಿಟ್ಟು ಇನ್ವೆಸ್ಟ್ ಮಾಡೋದು ಬೆಟರು ಅಂತ ಹೇಳ್ತೀನಿ. ಯಾಕಂದರೆ ಬೇರೆ ಡೊಮೇನ್ದಲ್ಲಿರೋರು, ಬೇರೆ ಯಾವುದೋ ಎಕ್ಸ್ಪರ್ಟ್ದಲ್ಲಿರೋರು ಈ ಡೊಮೇನಿಗೆ ಬಂದುಬಿಟ್ಟು ಎಕ್ಸ್ಪರ್ಟಾಗಿ ಗೈಡೆನ್ಸ್ ಲೆವೆಲಿಗೆ ಬಂದಿದ್ದಾರಂದರೆ ನಿಮ್ಮ ದುಡ್ಡು ಮ್ಯಾನೇಜ್ ಮಾಡಲಿಕ್ಕೆ ನೀವು ಫೈನಾನ್ಷಿಯಲ್ ಪ್ಲಾನರ್ ಆಗೋದ್ರಲ್ಲಿ ಯಾರು ಬೇಕಾದರೂ ಆಗ್ಬೋದು. ಆ್ಯಂಡ್ ಇನ್ಫಾರ್ಮೇಷನ್ ಈಗ ಈಸಿಲಿ ಅವೈಲೇಬಲ್ ಇದೆ. ಅದರಲ್ಲಿ ನಾನು ಯಾವ್ದು ತೊಗೋಬೇಕು ಅನ್ನೋದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಯಾವುದೇ ಮನುಷ್ಯ ಏನೇ ಅಡ್ವೈಸ್ ಕೊಡ್ತಾ ಇದ್ದಾನಂದ್ರೂ ಕೂಡ ಅದ್ರ ಹಿಂದಿರೋ ಉದ್ದೇಶ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಇವನಿಗೇನು ಲಾಭ ಇದೆ, ನಾನು ಲಾಭ ನೋಡ್ತಿದ್ದಾನೋ ಅವ್ನು ಲಾಭ ನೋಡ್ತಾ ಇದ್ದಾನೋ. ಸೊ ಇಂಥ ಕೌಂಟರ್ ಕ್ವಶನ್ ಮಾಡೋದ್ರಿಂದ ಟಫ್ ಕ್ವಶನ್ ಕೇಳಿ, ನಿಮ್ಮನ್ನು ಕೇಳ್ಬೋದು, ನನ್ನನ್ನು ಕೇಳಿ. ನಾನು ನನ್ನ ಕ್ಲೈಂಟಿಗೆ ಅದನ್ನೇ ಹೇಳ್ತೀನಿ, 1000 ಟೈಮ್ಸ್ ನನ್ನ ಕ್ವಶನ್ ಕೇಳಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ನನ್ನ ಡೌಟಿಂದನೇ ನೋಡಿ. ನಿಮಗೆ ಕ್ಲಾರಿಟಿ ಬಂದ ನಂತರ ಇನ್ವೆಸ್ಟ್ ಮಾಡಿ. ಮತ್ತು ನೀವು ಈ 15,000 ಅಥವಾ 20,000 ಅಂತ ಫೀಸ್ ಅಂತ ಹೇಳಿದ್ರಿ, ಅಂದರೆ ವಾಟ್ ಈಸ್ ದ ಕೈಂಡ್ ಆಫ್ ಕಮಿಟ್ಮೆಂಟ್ ದಟ್ ಯು ಗಿವ್ ಟು ದೆಮ್? ಅಂದರೆ ಹೇಗೆ, ಅಂದರೆ ಮೀಟಿಂಗ್ಸ್ ಯಾವ ಥರ ಇರುತ್ತೆ ಅಥವಾ ಏನಿರುತ್ತೆ? ಮೀಟಿಂಗ್ಸ್ ಆನ್ಲೈನಲ್ಲೇ ಇರುತ್ತೆ. ಅಂದರೆ ಹೌ ಆಫನ್? ಹೇಳ್ತೀನಿ. ಫಸ್ಟು ಇಂಟ್ರೊಡಕ್ಷನ್ ಮೀಟಿಂಗ್ ಇರುತ್ತೆ. ಇಂಟ್ರೊಡಕ್ಷನ್ ಮೀಟಿಂಗ್ದಲ್ಲಿ ಅವ್ರದ್ದು ನಮ್ಮದು ಕನ್ವೀನಿಯಂಟ್ ಟೈಮ್ ಪ್ರಕಾರ ವಿ ವಿಲ್ ಶೆಡ್ಯೂಲ್ ಅ ಮೀಟಿಂಗ್. ಆ ಮೀಟಿಂಗ್ ಎದಕ್ಕಿರುತ್ತಂದರೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಯಾಕಂದರೆ ಒಬ್ಬೊಬ್ರದ್ದು ಪರ್ಸನಲ್ ಲೈಫು ಡಿಫ್ರೆಂಟ್ ಇರುತ್ತೆ. ಸೊ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ಮೀಟಿಂಗ್ ಇರುತ್ತೆ. ಅದ್ರ ಜೊತೆಗೆ ನಾನು ನನ್ನ ಪ್ರೊಸೆಸ್ಸು ಮತ್ತು ಫೀ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ. ಇಷ್ಟು ನಂದು ಫೀ ಈ ಥರ ಇದೆ, ಈ ಥರ ಪ್ರೊಸೆಸ್ ಆಗುತ್ತೆ, ನಿಮಗೇನಾದರೂ ಅದ್ರ ರಿಲೇಟೆಡ್ ಕ್ವಶನ್ಸ್ ಅಂದರೆ, ಯಾಕಂದರೆ ನಾನು ಯಾಕೆ ಫಸ್ಟ್ ಮೀಟಿಂಗ್ ಇಡ್ತೀನಿ ಅಂದರೆ ಅವ್ರದ್ದು ನಂದು ವೇವ್ ಲೆಂತ್ ಮ್ಯಾಚ್ ಆಗಬೇಕು. ಅವ್ರದ್ದೇನೋ ಎಕ್ಸ್ಪೆಕ್ಟೇಷನ್ ಇಮಿಡಿಯೇಟಾಗಿ ಕ್ವಿಕ್ ರೀಚ್ ಆಗ್ಬೇಕು ಅನ್ನೋದಿತ್ತಂದರೆ ನನಗೆ ಸೂಟಬಲ್ ಆಗೋಲ್ಲ. ಸೊ ಅಂಥ ಸಿಚುವೇಷನ್ದಲ್ಲಿ ನಾನೇ ಅಪ್ಫ್ರಂಟಾಗಿ ಹೇಳ್ತೀನಿ, ನಾನು ನಿಮ್ಗೆ ಸೂಟಬಲ್ ಅಲ್ಲ, ನಾನು ನಿಮ್ಮನ್ನು ಕ್ಲೈಂಟ್ ಅಂತ ತೊಗೊಳ್ಳಲ್ಲ, ನೀವು ಬೇರೆದವ್ರನ್ನ ಅಪ್ರೋಚ್ ಮಾಡಿ ಅಂತ. ಸೊ ಅದೇ ಥರ ಅವರಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗೋಲ್ಲ ಅಂದರೆ ದೇ ಮೇ ಗೋ. ಸೊ ಈ ಥರ ಫಸ್ಟ್ ಮೀಟಿಂಗು ಇದಕ್ಕೋಸ್ಕರ ಇರುತ್ತೆ. ಇದು ಆದ ನಂತರ ಲೀಗಲಿ ಎಲ್ಲದೂ ಡಾಕ್ಯುಮೆಂಟ್ ಕಳಿಸ್ತೀನಿ ಆ್ಯಸ್ ಪರ್ ದ ರೆಗ್ಯುಲೇಷನ್. ಎಗ್ರಿಮೆಂಟ್ ಆಗುತ್ತೆ, ಕ್ಲೈಂಟ್ ನಡುವೆ ನನ್ನ ನಡುವೆ ಎಗ್ರಿಮೆಂಟ್ ಆಗುತ್ತೆ. ಅಲ್ಲೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆ್ಯಸ್ ಪರ್ ದ ಸೇಬಿನೇ ಇರುತ್ತೆ. ಅದ್ರ ಜೊತೆಗೆ ಅವರು ಡೇಟಾ ಎಲ್ಲ ನನಗೆ ಶೇರ್ ಮಾಡಬೇಕಾಗುತ್ತೆ. ಫೈನಾನ್ಷಿಯಲ್ ಡೀಟೇಲ್ಸು, ಇನ್ಕಮ್ಮು, ಎಕ್ಸ್ಪೆನ್ಸಸ್ಸು, ಇನ್ವೆಸ್ಟ್ಮೆಂಟ್ ಏನಿದೆ, ಅವ್ರ ಫೈನಾನ್ಷಿಯಲ್ ಗೋಲ್ಸ್ ಏನಿದೆ, ಅದನ್ನೆಲ್ಲ ಶೇರ್ ಮಾಡಬೇಕಾಗತ್ತೆ. ಅದು ಶೇರ್ ಮಾಡಿದ ನಂತರ ಸೆಕೆಂಡ್ ಮೀಟಿಂಗ್ ಇರುತ್ತೆ. ಸೆಕೆಂಡ್ ಮೀಟಿಂಗ್ ಎದಕ್ಕಿರುತ್ತೆ ಅಂದರೆ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಡೇಟಾ, ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಎಲ್ಲಿದ್ದಾರೆ ಅನ್ನೋದು ತಿಳ್ಕೊಳ್ಳೋಕ್ಕೆ. ಅದಾದ ನಂತರ ನಾನು ಒಂದು 15 ದಿನ ಟೈಮ್ ತೊಗೊತೀನಿ. 15 ದಿನ ಟೈಮ್ ತೊಗೊಂಡ ನಂತರ 15 ದಿನದಲ್ಲಿ ನಾನು ಪ್ಲ್ಯಾನನ್ನು ಪ್ರಿಪೇರ್ ಮಾಡಿ ಪ್ಲ್ಯಾನಿಂಗ್ ಫೈಲ್ಸನ್ನು ಅವ್ರಿಗೆ ಕಳಿಸ್ತೀನಿ. ಅದನ್ನು ಅವ್ರಿಗೆಲ್ಲ ನೋಡ್ಕೊಂಡ್ಬಿಟ್ಟು ಅವ್ರ ಕ್ವಶನ್ಸು, ಡೌಟ್ಸ್ ಏನಿದೆ ಲಿಸ್ಟ್ ಡೌನ್ ಮಾಡ್ಕೊತಾರೆ. ಲಿಸ್ಟ್ ಡೌನ್ ಮಾಡ್ಕೊಂಡ ನಂತರ ಥರ್ಡ್ ಮೀಟಿಂಗ್ ಇರುತ್ತೆ. ಥರ್ಡ್ ಮೀಟಿಂಗ್ ಯೂಶಲಿ ಆಫ್ 1 hour. ಯಾಕಂದರೆ ನಾನು ಡೆಲಿವರಿ ಮಾಡಿರೋದನ್ನು ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟು ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳಿಕ್ಕೆ ತುಂಬ ಗೈಡೆನ್ಸ್ ಬೇಕಾಗುತ್ತೆ. ಸೊ ಆ 1 hourದಲ್ಲಿ ನಾನು ಅವ್ರು ಏನೇನು ಕ್ವಶನ್ಸ್ ಇರುತ್ತೆ ಅಥವಾ ಎಲ್ಲೆಲ್ಲಿ ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡಿದ ನಂತರ ದೆನ್ ದೇ ವಿಲ್ ಸ್ಟಾರ್ಟ್ ದ ಇಂಪ್ಲಿಮೆಂಟೇಷನ್ ಆನ್ ದೇರ್ ಓನು. ಅವರೇ, ನೀವು ನಾನು ಏನು ಮಾಡಲ್ಲ, ಮಾಡೋದೇ ಇಲ್ಲ, ಮುಟ್ಟೋದೇ ಇಲ್ಲ. ನನಗೆ ಅಸೆಸಿಬಿಲಿಟಿನೂ ಇರಲ್ಲ. ಆ ಅಸೆಸಿಬಿಲಿಟಿನೂ ನನಗೆ ಕೊಡಬೇಡಿ ಅಂತ ಹೇಳ್ತೀನಿ. ಯಾರಿಗೂ ಆ ಕಂಟ್ರೋಲನ್ನು ಕೊಡಬೇಡಿ. ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮತ್ತೊಬ್ಬರಿಗೆ ಯಾರಿಗೋ ನಾನು ಟ್ರಾನ್ಸಾಕ್ಟ್ ಮಾಡ್ತೀನಿ, ನಾನು ಇನ್ವೆಸ್ಟ್ ಮಾಡ್ತೀನಿ ಅದನ್ನು ಕೊಡಬೇಡಿ. ನಿಮ್ಮ ಕಂಟ್ರೋಲ್ ನಿಮ್ಮಲ್ಲೇ ಇರಬೇಕು. ನೀವು ₹1 ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಥ್ರೋನೇ ಮಾಡಬೇಕು. ಸೊ ಆ ಥರ ಅವರೇ ಇನ್ವೆಸ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ ಮಾಡುವಾಗಲೂ ಕೂಡ ಏನಾದರೂ ಡೌಟ್ಸು, ಕ್ವಶನ್ಸು ಬಂದರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಬಟ್ ಡೌಟ್ಸ್ ಆ್ಯಂಡ್ ಕ್ವಶನ್ಸ್ ಇವತ್ತಿನ ಕಾಲದಲ್ಲಿ ಬರೋಲ್ಲ. ಯಾಕಂದರೆ ಎಲ್ಲರೂ ಸ್ಮಾರ್ಟ್ಫೋನ್ ಇದೆ, ಆ್ಯಪ್ಸ್ ಇದೆ, ಮಾಡ್ಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು 3 ತಿಂಗಳ ಹಿಂದೆ ನನಗೊಬ್ಬರು ಲೇಡಿ ಅಪ್ರೋಚ್ ಮಾಡಿದರು. ನಿಮಗೆ ಸರ್ಪ್ರೈಸ್ ಆಗ್ಬೋದು. 34 ವರ್ಷ. ಫಸ್ಟ್ ಮೀಟಿಂಗ್ದಲ್ಲಿ ಗೊತ್ತಾಯ್ತು ಶಿ ಈಸ್ ಕಂಪ್ಲೀಟ್ಲಿ ಬ್ಲೈಂಡ್. ಕಣ್ಣೇ ಕಾಣೋದಿಲ್ಲ.
ಬಟ್ ಶಿ ಈಸ್ ವರ್ಕಿಂಗ್ ಇನ್ ಒನ್ ಸಾಫ್ಟ್ವೇರ್ ಕಂಪ್ನಿ. ಸೊ ಅವಳು ಅಂದರೆ ಅವಳು 21ನೇ ವಯಸ್ಸಿನವರೆಗೆ ಕಣ್ಣು ಕಾಣ್ತಿತ್ತು, ಎಲ್ಲ ನಾರ್ಮಲ್ ಇತ್ತು. ಬಟ್ ಏನೋ ಸ್ವಲ್ಪ ಕಣ್ಣಿನ ಇಶ್ಯೂ ಆಗಿಬಿಟ್ಟು ಕಣ್ಣು ಹೋಗಿದೆ. ಸೊ ಈಗ ವರ್ಕ್ ಮಾಡ್ತಾ ಇದ್ದಾಳೆ, ಬಟ್ ಅವಳಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕಾಗಿದೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿದ್ವಿ. ಮಾಡಿದ ತಕ್ಷಣ ಈ ಇಂಪ್ಲಿಮೆಂಟೇಷನ್ ಹೇಗೆ ಮಾಡ್ಬೇಕಂತ ಹೇಳಿದೆ. ಸೊ ಅವಳೇ ಇವತ್ತು ಕಣ್ಣು ಇರಲಾರ್ದವಳು ಮಾಡ್ತಾ ಇದ್ದಾಳೆ ಅಂದರೆ ಕಣ್ಣಿದ್ದವ್ರು ನಾವ್ಯಾಕೆ ಮಾಡೋಕ್ಕಾಗಲ್ಲ? ಕಣ್ಣಿದ್ದು ಕುರುಡಾಗ್ತಿದ್ದೀವಿ. ಹಾಂ, ನಿಜ. ಸೊ ಈ ಇಂಪ್ಲಿಮೆಂಟೇಷನ್ ಆದ ನಂತರ ಒನ್ಸ್ ಇನ್ ಎ ಕ್ವಾರ್ಟರ್ ನಾನು ಕನೆಕ್ಟ್ ಆಗ್ತೀನಿ. ಒನ್ಸ್ ಇನ್ ಎ ಕ್ವಾರ್ಟರ್ ಈಗ 3 ಮೀಟಿಂಗು ಇದಾದ ಒನ್ಸ್ ಇನ್ ಎವ್ರಿ ಕ್ವಾರ್ಟರು. ಅಲ್ಲಿ ಏನು ಮಾಡ್ತೀನಿ ಅಂದರೆ ನಿಮಗೇನಾದರೂ ಕ್ವಶನ್ಸು, ಡೌಟ್ಸು, ಕನ್ಸರ್ನ್ಸ್ ಏನಾದರೂ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಬಟ್ ರಿವ್ಯೂ ಏನಿದೆಯಲ್ಲ, ಈ ಮಾಡಿರುವಂಥ ರಿವ್ಯೂ ಏನಿದೆಯಲ್ಲ, ಇದು ಒನ್ಸ್ ಇನ್ ಎ ಇಯರ್ ಮಾಡಿದರೆ ಸಾಕು. ನೀವು ಬಿಯಾಂಡ್ ದ್ಯಾಟ್ ಒನ್, ಆ ಕ್ವಾರ್ಟರ್ಲಿ ಮೀಟಿಂಗ್ ಬಿಟ್ಟು, ಇಯರ್ಲಿ ಮೀಟಿಂಗ್ ಬಿಟ್ಟು, ಅಥವಾ ಈ ನಾನು ಹೇಳುವಂಥ ಮೀಟಿಂಗ್ ಬಿಟ್ಬಿಟ್ಟು ಮಿಡಲ್ ಏನಾದರೂ ಕ್ವಶನ್ಸ್ ಡೌಟ್ಸ್ ಬಂದರೆ ನೀವು ಯಾವಾಗ ಬೇಕಾದರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಥರ ಪ್ರೊಸೆಸ್ ಇರುತ್ತೆ. ಸುಮ್ಮನೆ ಸಿಲಿ ಪ್ರಶ್ನೆಗಳೆಲ್ಲ ಒಂದು ಅವರು ಕೂಡ ಆ ಮೆಚುರಿಟಿ ಇರಬೇಕಾಗುತ್ತೆ. ಮೆಚುರಿಟಿ ತೊಗೊಂಡೋಗ್ಬಿಟ್ಟಿರ್ತೀನಿ. ಯಾರ್ಯಾರು ಈ ಥರ ಇರ್ತಾರೆ, you're an enabler, educator. ಹೌದೌದು. ಅಂದರೆ ಸುಮ್ಮನೆ ಅವ್ರದ್ದು ದುಡ್ಡನ್ನು ಅಲ್ಲಿ ಹಾಕ್ತೀನಿ ಇಲ್ಲಿ ಹಾಕ್ತೀನಿ ಅಂತ ಹೇಳ್ಕೊಂಡು ಅದಕ್ಕೊಂದು ಬಣ್ಣದ ಇದನ್ನು ಕೊಡುವಂಥದ್ದಲ್ಲ ಅಂತ ನಾನು ಅದನ್ನೇ ಹೇಳ್ತೀನಿ. ನಾನು ಫಸ್ಟ್ ಮೀಟಿಂಗ್ದಲ್ಲಿ ನಾನು ಅದನ್ನೇ ಹೇಳ್ತೀನಿ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ ಅಂದ್ಬಿಟ್ಟು. ನೀವು ಆ್ಯಸ್ ಎ ಕ್ಲೈಂಟ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಾನೇನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಐ ವಾಂಟ್ ಯು ಬಿ ಮೈ ನಿಮ್ಮ ದುಡ್ಡಿಗೆ ನೀವೇ ಪ್ಲ್ಯಾನರ್ ಆಗೋದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒನ್ ಫೈನ್ ಡೇ ಯು ಮಸ್ಟ್ ಅಫ್ರೆಂಟ್ಲಿ ಸೇಮ್ ಇಸ್ ದ್ಯಾಟ್ ಐ ಡೋಂಟ್ ವಾಂಟ್ ಯು ಅಂತ. ವಾವ್. ಸೊ ಅದನ್ನು ಹೇಳಿಬಿಟ್ಟು ಆ ಲೆವೆಲಿಗೆ ನೀವು ರೀಚ್ ಆಗಲಿಕ್ಕೆ ನಾನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಅದಕ್ಕೇನೇನು ನಾಲೆಜ್ ಬೇಕಲ್ಲ, ಐ ಆಮ್ ರೆಡಿ ಟು ಶೇರ್ ಅಂತೀನಿ. ಸೊ ಒಂದು ಹ್ಯಾಂಡ್ ಓವರ್ ಮಾಡಿದರೆ ನನಗೂ ಒಂದು ಖುಷಿ, ಅವ್ರಿಗೂ ಒಂದು ಖುಷಿ, ಸಾರ್ಥಕತೆ. ಒಂದು 10 ವರ್ಷ ಆದ ನಂತರ, 20 ವರ್ಷ ಆದ ನಂತರ ನಾವು ಅವ್ರು ಭೇಟಿ ಆದರೆ ಇಬ್ಬರು ನಗ್ತಾ ಭೇಟಿ ಆಗ್ತೀವಿ. ಅವ್ರು ನನ್ನ ಮನೆಗೆ ಇನ್ವೈಟ್ ಮಾಡ್ಬೋದು, ನಾನು ಅವ್ರ ಮನೆಗೆ ಇನ್ವೈಟ್ ಮಾಡ್ಬೋದು. ಇಲ್ಲ ಅಂದರೆ ನಾನು ಅವ್ರ ಹಲ್ಲಿನಲ್ಲಿ ಇರ್ತೀನಿ. ವಂಡರ್ಫುಲ್, ಥ್ಯಾಂಕ್ ಯು. ಕೊನೆಯದಾಗಿ ನಾವೀಗ ನಮ್ಮ ಹೊಸ ಸೀರೀಸನ್ನು ಶುರು ಮಾಡ್ತಾ ಇದ್ದೀವಿ, ಮನಿ ಮಂತ್ರ ಅಂತ. ಸೊ ಅದನ್ನು ನಿಮ್ಮ ಎಲ್ಲರಿಗೂ ಕೂಡ ನಾವು ಅದನ್ನು ಇಲ್ಲಿಂದ ಡೆಡಿಕೇಟ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಅದ್ರ ಬಗ್ಗೆ ಒಂದು ಗ್ಲಿಮ್ಸ್ ಹೇಳೋದಾದರೆ ಇದರಲ್ಲಿ ಜನ ಏನೆಲ್ಲ ತಿಳ್ಕೊಬೋದು, ಇದನ್ನು ಹೇಗೆ ಅವರು ಯೂಸ್ ಮಾಡ್ಕೋಬೇಕು ಅಂತ ಬ್ರೀಫಾಗಿ ನೋಡಿ. ಈ ಫೈನಾನ್ಸು ಅಥವಾ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ, ನಂತರ ಈ ಗೂಗಲ್ನಲ್ಲಿ, ಅಲ್ಲಿ ನೀವೆಲ್ಲೇ ಸರ್ಚ್ ಮಾಡಿ ಲಾಟ್ ಆಫ್ ಮಿಸ್ಇನ್ಫಾರ್ಮೇಷನ್ ಇದೆ. ನಂತರ ಜನರಿಗೆ ಆ ಮನುಷ್ಯ ಏನಾದರೂ ಹೇಳ್ತಾ ಇದ್ದಾನಂದರೆ ಅದ್ರ ಹಿಂದಿರುವಂಥ ಉದ್ದೇಶ ಏನು ಅನ್ನೋದನ್ನು ಅರ್ಥಕೊಂಡಿಲ್ಲ. ಸೊ ಕಣ್ಮುಚ್ಚಿ ಇನ್ವೆಸ್ಟ್ ಮಾಡ್ತಾರೆ, ಕಣ್ಮುಚ್ಚಿ ಹೂಡಿಕೆ ಮಾಡ್ತಾರೆ, ಎಲ್ಲೋ ಏನೋ ಹೇಳಿದ್ದೀನಿ ಅಂದ್ಬಿಟ್ಟು ಮಾಡ್ತಿರ್ತಾರೆ. ಸೊ ಈ ಸರಣಿ ಮುಖಾಂತರ ನಾವೇನು ಮಾಡ್ತಾಯಿದ್ವಿ ಅಂದರೆ ಕಾನ್ಫ್ಲಿಕ್ಟ್ ಫ್ರೀ ಅಡ್ವೈಸು ಇನ್ ಎ ಸಿಂಪಲ್ ವೇ. ನೀವೇ ನಿಮ್ಮ ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ನಂತರ ಹೇಗೆ ನೀವು ನಿಮ್ಮ ದುಡ್ಡನ್ನು ಪ್ರೊಟೆಕ್ಟ್ ಮಾಡಬೇಕು, ನಂತರ ಮೋಸ ಹೋಗೋದ್ರಿಂದ ಹೇಗೆ ನೀವು ಬಚಾವ್ ಆಗ್ಬೇಕು ಅನ್ನೋದನ್ನು ಈ ಸರಣಿ ಮುಖಾಂತರ ಹೇಳ್ಬೋದು. ನಂತರ ಇದರಿಂದ ನಿಮ್ಗೆ ಒಳ್ಳೆ ನಾಲೆಜ್ ಸಿಗುತ್ತೆ. ನಿಮಗೆ ಇನ್ಸ್ಟಂಟಾಗಿ ರೀಚ್ ಮಾಡ್ತೀವಿ ಅಂತ ಹೇಳಲ್ಲ, ಇಮಿಡಿಯೇಟಾಗಿ ಕ್ವಿಕ್ ರೀಚ್ ಆಗ್ತೀವಿ ಅದು ಇದು ಅಂತಿಲ್ಲ. ಬಟ್ ನಿಮಗೆ ಒಳ್ಳೆ ಲಾಂಗ್ ಟರ್ಮ್ದಲ್ಲಿ ಒಂದು ವೆಲ್ತ್ ಕ್ರಿಯೇಟ್ ಮಾಡಲಿಕ್ಕೆ, ನಂತರ ಇನ್ವೆಸ್ಟ್ ಮಾಡಲಿಕ್ಕೆ ಮಾಡಲ್ಲ, ನಿಮ್ಮ ಗುರಿ ರೀಚ್ ಮಾಡೋ ದಾರಿ ತೋರಿಸ್ತೀವಿ. ಹೌದೌದು, ಸಿಂಪಲ್ ಆಗಿ. ಅದು ಕೂಡ ಯಾರೇ ಎಷ್ಟೇ ನಿಮ್ಮ ಎಜುಕೇಷನ್ ಇರಲಿ, ಗ್ರಾಜ್ಯುಯೇಟ್ ಇರಲಿ, ಪೋಸ್ಟ್ ಗ್ರಾಜ್ಯುಯೇಟ್ ಇರಲಿ, ಅಥವಾ 10th ಸ್ಟ್ಯಾಂಡರ್ಡ್ ಇದ್ರೂ ಕೂಡ. ಡೆಲಿವರಿ ಬಾಯ್ ಬಗ್ಗೆ, ಗ್ಯಾಸ್ ಡೆಲಿವರಿ ಬಾಯ್ ಬಗ್ಗೆ ಹೇಳಿದ್ರಿ ನೀವು, ಅಂದ್ರೆ ವೆರಿ ಇನ್ಸ್ಪೈರಿಂಗ್. ನಂಗೆ ಕಣ್ಣು ತುಂಬಿಕೊಳ್ತು. ಐ ವಾಸ್ ಸೋ ಹ್ಯಾಪಿ. ಇಲ್ಲ, ಈ ತರದವರು ಇರ್ತಾರೆ ಅಂದ್ರೆ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಈಗ ಎಸ್ಪೆಷಲಿ ಈಗ ಈ ನಮ್ಮ 20-25 ಜನ ಗ್ರೂಪ್ದಲ್ಲಿ ಒಂದಿಷ್ಟು ಜನ, ಈಗ ಯಾರಾದರೂ ಹಸ್ಬೆಂಡ್ ಡೆತ್ ಆಗಿರ್ತಾರೆ, ಅವ್ರಿಗೆ ದುಡ್ಡು ಬಂದಿರುತ್ತೆ, ಅವ್ರಿಗೆ ಎಲ್ಲಿ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಒಂದು ಎಮೋಷನಲ್ ಲಾಸ್ ಆಗಿರುತ್ತೆ. ಎರಡನೇದು ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ನಂಬಬೇಕು, ಯಾರು ನಂಬಲ್ಲ ಅಂತ ಇರುತ್ತೆ. ಸೊ ಅಂಥ ಸಿಚುವೇಶನ್ದಲ್ಲಿ ಯಾರಾದರೂ ನಮ್ಮ ಹತ್ರ ಅಂಥವ್ರನ್ನ ಕರ್ಕೊಂಬಂದರೆ ನಾವು ಫ್ರೀಯಾಗಿ ಅವ್ರಿಗೆ ಅಡ್ವೈಸ್ ಕೊಟ್ಟಿದ್ದಿದೆ, ಅವ್ರಿಗೆ ವೆಲ್ತ್ ಎಷ್ಟೇ ಇರಲಿ. ಓಕೆ. ಸೊ ಇಂಥ ಜೆನ್ಯೂನ್ ಕೇಸ್ದಲ್ಲಿ ಅವ್ರಿಗೆ ಏನಾದರೂ ಆ್ಯಕ್ಚುಲಿ ನೀಡಿದೆ, ಬಟ್ ಅವರಿಗೆ ನಮ್ಮ ಫೀಯನ್ನು ಅಫೋರ್ಡೆಬಲ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಫೀ ಸೆಕೆಂಡರಿ, ಅಟ್ಲೀಸ್ಟ್ ನಿಮ್ಗೆ ಒಳ್ಳೆ ಗೈಡೆನ್ಸ್ ಕೊಡ್ತೀವಿ, ಅದು ಮಾತ್ರ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ. ವಂಡರ್ಫುಲ್. ಸೊ ನೀವೆಲ್ಲ ನಿರೀಕ್ಷೆ ಮಾಡ್ತಾ ಇರಿ, ಯಾಕಂದರೆ ಈ ಸೀರೀಸ್ ನಿಜವಾಗ್ಲೂ ಎನ್ರಿಚಿಂಗ್ ಆಗಿರುತ್ತೆ ಮತ್ತು ನಿಮ್ಮನ್ನು ರಿಚ್ ಮಾಡುತ್ತೆ. ಬಟ್ ಇನ್ ದ ರಿಯಲ್ ಸೆನ್ಸ್ ಪ್ರಾಕ್ಟಿಕಲ್ ಆಗಿ ನಿಮಗೊಂದು ದಾರಿಯನ್ನು ತೋರಿಸುತ್ತೆ ಅನ್ನೋದು ನಮ್ಮ ಗ್ಯಾರಂಟಿ. ನಿಮಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆ ನಡೀತಾ ಇದೆ ಅಂತ ನೀವು ಒಂದು ಹೇಳ್ತಾ ನಾವು ಇದನ್ನು ಇಲ್ಲಿಗೆ ಮುಗಿಸೋಣ. ಸೊ ಕೆಲವು ಎಪಿಸೋಡ್ಗಳ ಇದು ಗ್ಲಿಮ್ಸನ್ನು ರಫ್ ಆಗಿ ನಾವು ಮುಂದೆ ತೋರಿಸ್ತೀವಿ ನಿಮಗೆ. ಅದನ್ನು ನೋಡಿ
ನಮ್ಮ ಸರಣಿಗೋಸ್ಕರ ಕಾಯ್ತಾ ಇರಿ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಮನಿ ಮಂತ್ರ ಶೀಘ್ರದಲ್ಲಿ ಬಸವರಾಜ್ ತೋನಗಟ್ಟಿ ಅವರ ಕೃಪೆಯಲ್ಲಿ ಅವರು ಈಸ್ ಸೋ ಗುಡ್. ನನಗೆ ಈ ಎಪಿಸೋಡ್ಗಳನ್ನು ಶೂಟ್ ಮಾಡ್ತಾ ಒಂದು ಸೆನ್ಸ್ ಆಗಿದ್ದೇನು ಅಂತಂದರೆ, ಅವರಲ್ಲಿ ಬಣ್ಣ ಬಣ್ಣದ ಮಾತಿಲ್ಲ, ಆದರೆ ಆ ಮಾತುಗಳಲ್ಲಿ ಇರುವಂತಹ ಸತ್ವ ಇದೆಯಲ್ಲ, ಅದನ್ನು ನಾವೆಲ್ಲ ತಿಳ್ಕೊಳ್ತಾ ಹೋದರೆ ನಮ್ಮ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಎಷ್ಟು ಕ್ಲೀನಾಗಿ ಮಾಡ್ಕೋಬೋದು ಅಂತಂದರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಮ ಉಳಿದ ಚಿಂತೆಗಳನ್ನು ಕಮ್ಮಿ ಮಾಡ್ಕೊಳ್ಳುವಂಥ ದಾರಿಗಳನ್ನು ನಾವು ಹುಡುಕೋದಕ್ಕೆ ಸಮಯ ಮೀಸಲು ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಮನಿ ಮಂತ್ರದಲ್ಲಿ ಸಿಗೋಣ. ನಮಸ್ಕಾರ.